ಸಮುದಾಯ ಶಿಕ್ಷಣ ಜಾಗೃತಿ ಜಾಥದ ಇಂದಿನ ಸಂಧ್ಯಾ ಸಮಯದ ಕೊನೆಯ ಪ್ರದರ್ಶನವನ್ನು ನಿಮ್ಮ ಮುಂದೆ ಹಮ್ಮಿಕೊಂಡಿದ್ದೇವೆ. ಶಿಕ್ಷಣ ನಮ್ಗೆ ಯಾಕೆ ಮುಖ್ಯ, ಅದರ ಮಹತ್ವ ಏನು, ಶಿಕ್ಷಣಕ್ಕೆ ಪೂರಕವಾಗಿರುವಂತ ಸರ್ಕಾರಿ ವ್ಯವಸ್ಥೆಗಳೇನು, ಆ ಯೋಜನೆಗಳೇನು, ಅವುಗಳನ್ನು ಪಡೆಯುವ ಬಗ್ಗೆ ಹೇಗೆ, ಮಕ್ಕಳನ್ನು ಶಾಲೆಗೆ ಕಳಿಸುವುದು, ಆ ಮೂಲಕ ಹಾಜರಾತಿಯನ್ನು ಹೆಚ್ಚಿಸುವುದು, ಜೊತೆಗೆ ಪೂರಕ ವ್ಯವಸ್ಥೆಗಳನ್ನು ಪಡೆದುಕೊಳ್ಳುವುದು, ಶಾಲೆಯಿಂದ ಹೊರಗಿಳಿದ ಮಕ್ಕಳನ್ನ ಮತ್ತೆ ಶಾಲೆಗೆ ಸೇರಿಸಿಕೊಳ್ಳುವಂಥದ್ದು, ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಯೋಜನೆಗಳು ಹಮ್ಮಿಕೊಂಡಿದೆ. ವಿಶ್ವಸಂಸ್ಥೆ 1989ನೇ ವರ್ಷದಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನ ಭಾರತ ಸರ್ಕಾರ 1992ರಲ್ಲಿ ನಿರ್ಣಯವನ್ನು ಕೈಗೊಂಡಾಗ 54 ಪರಿಚ್ಛೇದಗಳ ಮೂಲಕ ಮಕ್ಕಳಿಗೆ ವಿಶೇಷವಾದ ಹಕ್ಕುಗಳನ್ನು ಕಲ್ಪಿಸಿಕೊಡಲಾಗಿತ್ತು. ರಕ್ಷಣೆ, ನ್ಯಾಯ, ದಬ್ಬಾಳಿಕೆ ವಿರುದ್ಧ, ಹಾಗೇನೆ ಶಿಕ್ಷಣ, ರಕ್ಷಣೆ, ಸಮಾನತೆ, ಲಿಂಗ ತಾರತಮ್ಯದ ವಿರುದ್ಧ, ತಮ್ಮ ಭದ್ರತೆ, ಹಾಗೇನೆ ಭಾಗವಹಿಸುವಂತಹ ಹಕ್ಕು, ವಿಕಸನಗೊಳ್ಳುವಂತಹ ಹಕ್ಕು, ಪ್ರತಿನಿಧಿಸುವಂತಹ ಹಕ್ಕು ಎಲ್ಲವನ್ನ ಈ 54 ಪರಿಚ್ಛೇದಗಳಲ್ಲಿ ಗುರುತಿಸಿಕೊಳ್ಳಲಾಯಿತು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ ಮಕ್ಕಳಿಗೆ 6 ವರ್ಷದೊಳಗಿನ ಮಕ್ಕಳಿಗೆ ಮಕ್ಕಳಿಗೆ 6 ವರ್ಷದೊಳಗಿನ ಮಕ್ಕಳಿಗೆ ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ. ಉಚಿತ ಪಠ್ಯವು ಉಚಿತ ಸಮವಸ್ತ್ರ ಉಚಿತ ಬರೆಯುವ ಪುಸ್ತಕ ಉಚಿತ ಪಠ್ಯವು ಉಚಿತ ಸಮವಸ್ತ್ರ ಉಚಿತ ಬರೆಯುವ ಪುಸ್ತಕ ಬಿಸಿಲು ಮಳೆಗೆ ಕೊಡೆ ಶಾಲಾ ಬ್ಯಾಗು ಬೈಸಿಕಲ್ ಕೂಡ ಉಚಿತ ಬಿಸಿಲು ಮಳೆಗೆ ಕೊಡೆ ಶಾಲಾ ಬ್ಯಾಗು ಬೈಸಿಕಲ್ ಕೂಡ ಉಚಿತ ಬೈಸಿಕಲ್ ಕೂಡ ಉಚಿತ ಬೈಸಿಕಲ್ ಕೂಡ ಉಚಿತ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ ಮಕ್ಕಳಿಗೆ 6 ವರ್ಷದೊಳಗಿನ ಮಕ್ಕಳಿಗೆ ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ. ಗೃಹಾಧಾರಿತ ಶಿಕ್ಷಣ 1ನೇ ತರಗತಿ ಹೆಣ್ಣು ಮಕ್ಕಳಿಗೆ ಹಾಜರಾತಿ ಪ್ರೋತ್ಸಾಹಧನ 1ನೇ ತರಗತಿ ಹೆಣ್ಣು ಮಕ್ಕಳಿಗೆ ಹಾಜರಾತಿ ಪ್ರೋತ್ಸಾಹಧನ ಹಾಜರಾತಿ ಪ್ರೋತ್ಸಾಹಧನ ಹಾಜರಾತಿ ಪ್ರೋತ್ಸಾಹಧನ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ ಮಕ್ಕಳಿಗೆ 6 ವರ್ಷದೊಳಗಿನ ಮಕ್ಕಳಿಗೆ ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ. ಅಕ್ಷರದ ಸೋಹ ಬಿಸಿಯೂಟ ಕ್ಷೀರಭಾಗ್ಯ ಹಾಲು ತುಂಬಿದ ಲೋಟ ಅಕ್ಷರದ ಸೋಹ ಬಿಸಿಯೂಟ ಕ್ಷೀರಭಾಗ್ಯ ಹಾಲು ತುಂಬಿದ ಲೋಟ. ವಿಟಮಿನ್ ಮಾತ್ರೆ ಪೌಷ್ಟಿಕಾಂಶಕ್ಕೆ ಕಂಪ್ಯೂಟರ್ ಶಿಕ್ಷಣ ಭೌತಿಕಾಂಶಕ್ಕೆ ವಿಟಮಿನ್ ಮಾತ್ರೆ ಪೌಷ್ಟಿಕಾಂಶಕ್ಕೆ ಕಂಪ್ಯೂಟರ್ ಶಿಕ್ಷಣ ಭೌತಿಕಾಂಶಕ್ಕೆ ಕಂಪ್ಯೂಟರ್ ಶಿಕ್ಷಣ ಭೌತಿಕಾಂಶಕ್ಕೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ ಮಕ್ಕಳಿಗೆ 6 ವರ್ಷದೊಳಗಿನ ಮಕ್ಕಳಿಗೆ ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಾ ಅಭಿಯಾನ. ಮಾರ್ಕೆಟ್ 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 ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಮಾರ್ಕೆಟ್ 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 ಮಾರ್ಕೆಟ್. ಶಿಕ್ಷಣ ಇಲ್ಲಿ ಸಿಗೋದಿಲ್ಲ ಶಿಕ್ಷಣ ಇಲ್ಲಿ ಸಿಗೋದಿಲ್ಲ ಶಿಕ್ಷಣ ಇಲ್ಲಿ ಸಿಗೋದಿಲ್ಲ ಶಿಕ್ಷಣ ಇಲ್ಲಿ ಸಿಗೋದು ಪಕ್ಕದಲ್ಲಿರೋ ಶಾಲೆಯಲ್ಲಿ ಉಚಿತ ಶಿಕ್ಷಣ ಪಕ್ಕದಲ್ಲಿರೋ ಶಾಲೆಯಲ್ಲಿ ಉಚಿತ ಶಿಕ್ಷಣ. ಇದು ಮಾರ್ಕೆಟ್ ಮಾರ್ಕೆಟ್ ಇವರು ಶಿಕ್ಷಣ ಮಾರ್ಕೆಟ್ 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 ಯಾರು ಬೇಕು ತುಪ್ಪ 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 ತುಪ್ಪ
ತುಪ್ಪ ಬೇಕಾ ತುಪ್ಪ 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 120 ಅಸಲಿ ಪಕ್ಕ ಅಸಲಿ ನಿಮಗೆ ಜ್ವರ ಉಂಟಾ ಇಲ್ಲ ಅಂತ ನನಗೆ ಜ್ವರ ಇಲ್ಲ, ನಾನು ಸರಿಯಾಗಿದ್ದೀನಿ. ಮಾರ್ಕೆಟ್ 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 ಎಲ್ಲ ಇಲ್ಲಿ ಸಿಗೋದಿಲ್ಲ. ಮಾರ್ಕೆಟ್ ಮಾರ್ಕೆಟ್ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಶಿಕ್ಷಣ ಇಲ್ಲಿ ಉಚಿತವೂ ಅಲ್ಲ. ಮಾರ್ಕೆಟ್ 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 ತುಮಕ ಕೊಟ್ಟಿದ್ದೇನು ಸಂತೆದು ಸರಿ ಆ ಕಡೆ ಹೋಗಪ್ಪ. ಮಕ್ಕಳು ಕೆಲಸ ಇಲ್ಲ ಇಲ್ಲ ಅರಿತಾ ಇದ್ದಾರೆ. ನೋಡು ಏನಪ್ಪ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಸರಿ ಸರಿ ಸರ್ ಮತ್ತೆ ಸಂಜೆ ಹೊತ್ತಿಗೆ ಆಟ ಆಡ್ತಾ ಇರ್ತೀವಿ. ನೀನು ಯಾವತ್ತು ಆಟ ಆಡೋದು? ಏನಪ್ಪ ಏನು ಏನು ಸ್ವಲ್ಪ ಆ ಕಡೆ ಹೋಗಿ. ಯಾಕೆ ಆ ಕಡೆ ಹೋಗ್ಬೇಕು? ನಮ್ಗೆ ಇಲ್ಲಿ ನಾಟಕ ಇಲ್ಲಿ ಮಾಡಿ ನಾವು ಪಂಚಾಯತ್ ಸುಮ್ಮನೆ ಕಟ್ಟಿದ್ದೇವೆ ನಾವು. ಆಯ್ತಲ್ಲ, ಏನಾಯ್ತು? ನಮ್ಗೆ ಸ್ವಲ್ಪ ಜಾಗ ಬಿಡಿ. ನಾಟಕ ಮಾಡ್ಬೇಕಾದ್ರೆ ಅಲ್ಲಿ ದೊಡ್ಡದು ಭಯ ಉಂಟು ಅಲ್ಲಿ ಹೋಗಿ. ಅಲ್ಲಿ ಬೇಡ, ಅಲ್ಲಿ ಜನರು ಯಾರು ಬರೋದಿಲ್ಲ. ನಮ್ಗೆ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕು. ಅಲ್ಲಿ ನಾಟಕ ಮಾಡೋದಕ್ಕೆ ಜಾಗ ಬೇಕು. ಏನು ಸ್ವಲ್ಪ ಇಲ್ಲಿ ಜಾಗ ಬೇಕು ನಾಟಕ ಮಾಡೋದಕ್ಕೆ. ಸ್ವಲ್ಪ ಅವ್ರನ್ನ ಆ ಕಡೆ ಹೋಗಿ ಕೇಳಿ. ಇಲ್ಲಪ್ಪ ಏನ್ ಸ್ವಾಮಿ? ಇವರು ಏನು ನಾಟಕ ಮಾಡ್ತಾರಂತೆ, ಜನರನ್ನ ಸೇರ್ಕೊಂಡಿದ್ದಾರೆ. ವ್ಯಾಪಾರ ಮಾಡುದು ಬೇಡ ನಾವು. ಚುನಾವಣೆ ಬೇರೆ ಹತ್ರ ಬಂದಿದೆ, ಪ್ರೋಟೋಕಾಲ್ ನಾವೆಲ್ಲ ಇಲ್ಲಿ ಮಾತಾಡೋ ಹಂಗಿಲ್ಲ ಈಗ. ಸರಿ ನೋಡಪ್ಪ, ಅವರು ಏನೋ ಬೀದಿ ನಾಟಕ ಮಾಡ್ತಾರಂತೆ, ಶಿಕ್ಷಣ ಸಂಬಂಧಿ ಬೀದಿ ನಾಟಕ. ಯಾರೋ ಮಕ್ಕಳು ಶಾಲೆಯಿಂದ ಅದು ಹಾಗೇನಪ್ಪ? ಹೌದೌದು. ಶಾಲೆಯಲ್ಲಿ ಬಾರದ ಮಕ್ಕಳ ಬಗ್ಗೆ ಏನೋ ಮಾಡ್ತಾ ಇದ್ರಂತೆ ಬೀದಿ ನಾಟಕ. ಸ್ವಲ್ಪ ಜಾಗ ಬಿಡು ಆ ಕಡೆ. ಮಾಡ್ರಪ್ಪ ಮಾಡಿ ಮಾಡಿ. ಮತ್ತೆ ನೀವು ವ್ಯಾಪಾರ ಮಾಡಿ. ಆಯ್ತಾ? ಏನು ನಿಮ್ಗೇನಿಲ್ಲ? ನಿಮ್ಗೇನಿಲ್ಲ? ನಿಮ್ಗೇನು? ನಂದು ಏನಿಲ್ಲ ಸರ್. ಮತ್ತೇನು ಇದು ನಾವು ಗೋಪಿ ಮಾಡಿದ್ದೀವಿ ಇಲ್ಲಿ? ಏನ್ ಸರ್? ನೀ ಏನು ಕೆಲಸ ಮಾಡ್ಕೊಳ್ತೀಯಾ? ಓ, ಬಹುಶಃ ಇವತ್ತು ಶಾಲೆಗೆ ರಜೆ ಬೇಕು, ಅದಕ್ಕೆ ರಜೆ ಮಾಡಿದ್ಯಲ್ಲ? ಶಾಲೆಗೆ ರಜೆ. ಶಾಲೆ ಮತ್ತೆ ಸರ್ ಶಾಲೆಗೆ ಹೋಗುದಿಲ್ಲ. ಶಾಲೆಗೆ ಹೋಗುದಿಲ್ವಾ? ಹಾ. ಮತ್ತೆ ನೀನೇನಾದ್ರೂ ಇಲ್ಲಿ ಕೆಲಸ ಮಾಡೋದು ಜನರಿಗೆ ಗೊತ್ತಾದ್ರೆ ನೀನು ಬಾಲ ಕಾರ್ಮಿಕ ಅಂತ ಹೇಳಿ ನಿನ್ನನ್ನು ಮತ್ತೆ ಶಾಲೆಗೆ ಸೇರ್ತಾರೆ. ಓ ನನ್ಗೆ ಗೊತ್ತಿರ್ಲಿಲ್ಲ. ಮತ್ತೆ ಗೊತ್ತಿರಲಿಲ್ಲ ನಿನಗೆ? ಇಲ್ಲ ಸರ್. ಏನು ಗೊತ್ತಿಲ್ಲ ನೋಡು, ನಿನ್ನಂತ ಸಾವಿರಾರು ಮಕ್ಕಳು ಶಾಲೆ ಬಿಟ್ಟು ಬಿಟ್ಟವರು, ಅದೆಷ್ಟೋ ಮನೆ ಪರಿಸ್ಥಿತಿಯಿಂದಾಗಿ ಶಾಲೆಗೆ ಹೋಗಲಾರದವರು, ನಿರ್ಗತಿಕರು, ವಲಸಿಗರು, ಅಲ್ಲದೆ ಇನ್ನೂ ಅನೇಕ ಕಾರಣಗಳಿಂದಾಗಿ ಆತ ಶಾಲೆಗೆ ಹೋಗಲಾಗದೆ ಇತ್ತ ಕೆಲಸನೂ ಮಾಡಲಿಕ್ಕಾಗದೆ ಇರುವ ಅದೆಷ್ಟೋ ಮಕ್ಕಳಿಗೆ ನಮ್ಮ ಸರ್ಕಾರ ಶಿಕ್ಷಣ ನೀಡುವ ಬಗ್ಗೆ, ಅಂದ್ರೆ ಉಚಿತ ಕಡ್ಡಾಯ ಶಿಕ್ಷಣವನ್ನು 6ರಿಂದ 14 ವರ್ಷದ ತನಕದ ಮಕ್ಕಳು ಪಡೆಯಲೇಬೇಕೆಂದು ಕಾನೂನು ಜಾರಿ ಮಾಡಿದೆ, ಗೊತ್ತಾ? ಹೌದಾ ಸರ್? ಮತ್ತೆ ಸರ್ ಈಗ ನೀವು ಬೀದಿ ನಾಟಕ ಅದ್ರ ಬಗ್ಗೆ ಮಾಡೋಣ. ಆ ಬಗ್ಗೆನೆ ನಿಮ್ಮಂತ ಶಾಲೆಗೆ ಹೋಗದವರು ಅವರನ್ನು ಶಾಲೆಗೆ ಹೋಗೋದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಮಾಡುವಂತ ಕಾರ್ಯಕ್ರಮ ಇದು. ಹೌದಾ ಸರ್? ಹಾ. ಸರ್ ಹಾಗಾದ್ರೆ ನಾನೊಂದು ಹೇಳ. ಏನು? ಸರ್ ನೀವೇಗೂ ಬೀದಿ ನಾಟಕ ಮಾಡ್ತೀರಾ? ಹೌದು. ನಾನು ಕೂಡ ನಿಮ್ ಜೊತೆ ಸೇರ್ಕೊಂಡು ಯಾರೆಲ್ಲ ಮಕ್ಕಳು ಶಾಲೆಗೆ ಹೋಗೋದಿಲ್ವೋ ನಿಮ್ ಜೊತೆ ಬೀದಿ ನಾಟಕ ಮಾಡಿ ಅವರನ್ನೆಲ್ಲ ಶಾಲೆಗೆ ಬರುವಾಗ ಮಾಡ್ತೀನಿ. ಅವರನ್ನು ಶಾಲೆಗೆ ಬರುವಾಗೆ ಮಾಡ್ಬೇಕು, ನೀನು ಶಾಲೆಗೆ ಹೋಗ್ಬೇಕು. ಆಯ್ತು ಸರ್, ಓಕೆ ಖಂಡಿತ. ಹಾಗಾದ್ರೆ ನಿನ್ನ ಹುಡುಗಿ ನಾಟಕ ಮಾಡೋದಕ್ಕೆ ಬಾ. ಹೌದು ಸರ್. ಹಾ. ಶುರು ಮಾಡೋಣ. ಸರಿ, ಕಲಾಭಿಮಾನಿಗಳೇ, ಶಿಕ್ಷಣ ಪ್ರೇಮಿಗಳೇ, ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಸ್ವಾಗತ. ಮಾಡುತ್ತೀವನಿ ಮಗ ನಮಸ್ಕಾರ, ನಾವು ಮಾಡುತ್ತೀವನಿ ಮಗ ನಮಸ್ಕಾರ. ಅಂತ ಇಂತ ನಾಟಕ ಅಲ್ಲ, ಎಲ್ಲ ನೋಡೋ ನಾಟಕ ಇದು. ತಿಂಗಿ ನಕ್ಕ ನಕ್ಕ ತಿಂಗ್ ತಿಂಗಿ ನಕ್ಕ ತಿಂಗಿ ನಕ್ಕ ನಕ್ಕ ತಿಂಗ್ ತಿಂಗಿ ನಕ್ಕ. ಅಂತ ಇಂತ ನಾಟಕ ಅಲ್ಲ, ಎಲ್ಲ ನೋಡೋ ನಾಟಕ ಇದು. ನೋಡಾದೆ ಹೋಗಬೇಡಿ ನೀವೆಲ್ಲ, ನೋಡಾದೆ ಹೋಗಬೇಡಿ ನೀವೆಲ್ಲ. ಗಿಯಗ 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 ಗಿಯಗ. ಶಿಕ್ಷಣ ಜಾಗೃತಿಗಾಗಿ ನಿಮ್ಮ ನಾಟಕ ನಿಮ್ಮ ಮುಂದೆ ಇದೆ. ಶಿಕ್ಷಣ ಎಂಬುದು ಮಾನವನ ಮೂಲಭೂತ. ಹೌದು, ಶಿಕ್ಷಣ ಎಂಬುದು
ಮಾನವನ ಮೂಲಭೂತ ಹಕ್ಕು. ಇದನ್ನು ದೊರಕಿಸಿಕೊಳ್ಳುವುದು ನಮ್ಮ ಈ ಸಮಾಜದ ಕರ್ತವ್ಯ. ಮಗು ಯೋಚಿಸುತ್ತಿದೆ, ನನ್ನ ತಾಯಿ ನೀಡುವಂತಹ ಮಮತೆ, ಲಾಲನೆ, ಪಾಲನೆ, ಪೋಷಣೆ ಮುಂದೆ ಶಾಲೆಯ ಪಾತ್ರ ಇರಬಹುದು. ಹೌದು, ಮೂಲಭೂತ ಸೌಕರ್ಯವನ್ನು ನೀಡಬೇಕಾದುದು ಈ ಸಮಾಜದ ಕರ್ತವ್ಯ, ಹೌದು, ಹಕ್ಕು ಕೂಡ. 18 ವರ್ಷದ ತನಕದ ವಯಸ್ಸಿನವರನ್ನು ನಾವು ಮಕ್ಕಳೆಂದು ಕರೆಯುತ್ತೇವೆ. ಬಡವ ಶ್ರೀಮಂತ, ಮೇಲು ಕೀಳು, ಕಪ್ಪು ಬಿಳುಪು, ಹಳ್ಳಿಯವ ಜಿಲ್ಲೆಯವ ಗಂಡು ಹೆಣ್ಣು ಭಾಷಾ ದೃಷ್ಟಿಯಿಂದ ನೋಡುವುದು ಮಹಾ ತಪ್ಪು. ಆ ಧರ್ಮದವರು ಈ ಧರ್ಮದವರು ಮಕ್ಕಳಿಗೆ ಉತ್ತಮ ಆರೋಗ್ಯ, ನೋಡಿ ಶಿಕ್ಷಣ, ನ್ಯಾಯ, ನ್ಯಾಯ, ಭದ್ರತೆ, ಹಕ್ಕುಗಳನ್ನು ನೀಡಿ ಗೌರವಿಸುವುದು ಸಮಾಜದ ಕರ್ತವ್ಯ. ಬಾಲ್ಯವ ಮುಚ್ಚಿಟ್ಟ ಪುಟ್ಟ ಹಕ್ಕಿಗಳ ಕನಸುಗಳ ಕಟ್ಟಿಟ್ಟು ಬೀದಿಗಿಳಿದರಲ್ಲೋ. ಬಾಲ್ಯವು ನಿಮಗಿಂದು ಸಾಕೆ, ಕೆಲಸ ಮಾಡುತ್ತಿರಬೇಕೆ ನಿಮಗೆಂದೇ ಆರೋಗ್ಯದ ಪೋಷಣೆ ಎಂದು ತಪ್ಪಿಲ್ಲ, ಆರೋಗ್ಯದ ಅರಿವಿಲ್ಲ, ಎಂದು ತಪ್ಪಿಲ್ಲ, ಸಮಾಜವೆಂದು ಕಲಿಸಿಲ್ಲ, ಬಾಲ್ಯ ಜೀವನವೇ ತಿಳಿದಿಲ್ಲ, ಬಾಲ್ಯ ಜೀವನವೇ ತಿಳಿದಿಲ್ಲ, ಬಾಲ್ಯ ಜೀವನ ತಿಳಿದಿಲ್ಲ. ಲಾ 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 ಲಾ. ಬೀದಿ ಗಿಳಿದರಲ್ಲೋ, ಬೀದಿ ಗಿಳಿದರಲ್ಲೋ, ಬೀದಿ ಗಿಳಿದರಲ್ಲೋ, ಬೀದಿ ಗಿಳಿದರಲ್ಲೋ. ಗೌರವ ಕುಟುಂಬ ಮರ್ಯಾದ ಕುಟುಂಬ ನಿಂದು ಅಂತದಾಗಿ ನಿನ್ನ ಮಗ ಶಾಲೆ ಕಳ್ಸೋರ. ಆದ್ರೆ ಮನಸ್ಸಿಲ್ಲದ ಮನಸ್ಸಿನಿಂದ ಅವರ ಒತ್ತಾಯ ಕಳಿಸಬೇಕು. ಹೌದು, ಅಂತೂ ಶಾಲೆ ಕಳ್ಸಿದಿ, ಶಾಲೆ ಕಳ್ಸಿದ್ದೇನೋ ಸರಿ. ತಲೆಬಿಸಿ ನೋಡಪ್ಪ, ಬಡವರಂತ ಹುಟ್ಟಿರೋದೇ ನಮ್ಮ ಅಂತ ಜನರ ಕೈ ಕೆಳಗೆ ಕೆಲಸ ಮಾಡೋದಿಕ್ಕೆ ಅಷ್ಟೇ, ಗೊತ್ತಾ? ನೋಡಿ ಸ್ವಾಮಿ, ಏನು ನಿಮ್ಮ ಕಂಪನಿಗೆ ಹಾ. ನಮ್ಮೂರಿಂದ ಬೇಕಾದಷ್ಟು ಜನರನ್ನು ಕರೆಸಿ ನಿಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ನಾನು. ಹೌದು, ನೀನು ಕೆಲಸಕ್ಕೆ ಆಳುಗಳನ್ನು ಕಳ್ಸ್ಕೊಂಡಿದ್ದಿ, ನಿನಗೆ ಎಲ್ಕೆ ಕಮಿಷನ್ ಕೊಟ್ಟಿದ್ದೀವಿ. ಈಗ ಇನ್ನೇನು ನಿನ್ ಮಗಿನ ಕಳ್ಸೋ. ಆದರೆ ಯಾಕೆ ಸ್ವಾಮಿ, ಇಲ್ಲಿ ಬೇಕಾದಷ್ಟು ಜನ ನಿರುದ್ಯೋಗಿಗಳಿರ್ತಾರೆ. ಓ, ಇಲ್ಲಿ ನೀನು ಅನ್ನೋದು ಈ ಬೆಳವಾಯಲ್ಲಿ ಬೇಕಾದಷ್ಟು ನಿರುದ್ಯೋಗಿಗಳಿದ್ದಾರಂತ. ಅವರನ್ನು ತಮ್ಮ ಕಂಪನಿಯಲ್ಲಿ ಸೇರಿಸಿಕೊಳ್ಳಿ. ಅವರನ್ನ ನಮ್ಮ ಕಂಪನಿಯಲ್ಲಿ ಸೇರ್ಸು. ನನ್ನ ಮಗ ಶಾಲೆಗೆ ಹೋಗ್ಬೇಕು, ಅವ್ರು ವಿದ್ಯಾವಂತನಾಗ್ಬೇಕು. ಓಹೋ, ನಿನ್ ಮಕ್ಕಳು ನೋಡಪ್ಪ, ನಿನ್ನ ಮಗ ಶಾಲೆಗೆ ಹೋಗಿ ಉದ್ಧಾರ ಆಗೋದಕ್ಕೆ ಏನಿಲ್ಲ. ಶಾಲೆಗೆ ಹೋದವ್ರು ಯಾರು ಉದ್ಧಾರನೂ ಆಗಿಲ್ಲ, ಹಣ ಮಾಡೋದು ಕಲಿಬೇಕು. ನಿನ್ ಮಕ್ಕಳು, ನೀನು ನಿನ್ನ ಮುಂದಿನ ಜನಾಂತ ಯಾರು ಕೂಡ ಉದ್ಧಾರ ಆಗಿಲ್ಲ. ಶಾಲೆ ಕಲಿಸ್ಬೇಡ, ಇದು ವೇದವಾಕ್ಯ ಅಂತ ತಿಳ್ಕೊ. ಯಾಕೆ ಸ್ವಾಮಿ ಕಲಿಸ್ಬಾರ್ದು? ಮತ್ತೇನೇನು ಶಾಲೆಗೆ ಹಾಕೋಬೇಕು. ನಿಮ್ಮಂತವ್ರು ನಮ್ಮ ಕೈ ಕೆಲಸ ಮಾಡುತ್ತಾನೆ ನಾವು ಬಂದ್ಕೊಳ್ಳೋ. ಏನ್ ಸ್ವಾಮಿ, ನೀವು ಗದರ್ಸ್ತೀರಿ ನೀವು ನನ್ನನ್ನು. ನಿನ್ನ ಗದರ್ ತಂದ್ಬಿಡ, ನನಗೆ ಒತ್ತು ಒಳಗೆ ಹೋಗಿ ಅವನ್ನ ಹೇಳ್ಕೊಳ್ಬೇಕಾ? ಯಾಕೆ ಅಷ್ಟು ಮುಂದೆ ಇರೋ ಕಡೆ ನಿಮ್ಗೆ? ಏನ್ ಮಾಡ್ತೀನಿ? ಏನು ಏನ್ ಮಾತಾಡ್ತೀಯ? ಎಲ್ಲರೂ ನಮ್ಮನ್ನು ಕರೆಸ್ತೀನಿ. ಯಾರು ನೀನು? ಯಾಕಣ್ಣ? ನೋಡು, ಇವರೇ ನಮ್ಮ ಮಕ್ಕಳನ್ನು, ಇವರೇ. ಹಾ. ಏನ್ರಿ? ಹಾ. ಏನು? ಯಾರು ಇವ್ರೇನಪ್ಪ? ಹಾ. ನೀನ್ ಕರ್ಸಿದ್ದ ಇವ್ರು ನಮ್ಮ ರಂಗಪ್ಪ ಹಾ. ಎಲ್ಲ ನರವಂಟೆ ನಕ್ಕುರಾಗಿದ್ದಾರೆ ನೋಡಿ. ಒಂದೇ ಕಾಲದ ಸೊಂಟ ಬಲ ಇದೆಯಾ ನೋಡಿ. ಟೀಕ್ರಿ ಕಡೆಯಾಗಿ ಇಂದೋರು ನೀವು ಜನ ಕರ್ಕೊಂಡು ಏನ್ ಮಾಡ್ತೀರೋ? ಜನ ಜನವದಲ್ಲ ಸ್ವಾಮಿ. ಜನ ನೀವು ದನಕ್ಕಿಂತ ಒಂದ್ ಕಡೆ ಕಂಡು ಹಾಗೆ ಇರ್ಲಿ, ನೀವು ಅಮಿತಾಬ್ ಇದ್ರೆ ನೀವು ಅಮಿತಾಬ್ ಮಾಡ್ತೀರಾ? ಮೊಬೈಲ್ ಇಲ್ಲಲ್ಲ, ಮೊಬೈಲ್ ಕೊಟ್ರಪ್ಪ, ಕೊಡಿ. ಎಲ್ಲಿ ಮೊಬೈಲ್ ಮಾಡಿ ಯಾರು ಮಾಡಿ? ನಾನು ಏನಂತ ಗೊತ್ತಾ ನಿಮ್ಗೆ? ಏನು ಏನಂತ ನಿಮ್ಗೆ ಗೊತ್ತಿಲ್ಲ. ನೀವು ಕೇಳಿ, ನಾವು ನಮ್ಗೆ ಈ ವಿಷಯ ಗೊತ್ತಿಲ್ಲ. ನಾವೀಗ ಅಲ್ಲಿ ದರ ಏನು? ಮಾತಾಡ್ಬೇಡ. ದರಗುಡ್ಡೆ ಪಕ್ಕ ಇರೋದು ಕೋರೆ ಯಾರ್ದು? ಯಾರ್ದು? ನಿಮ್ದೆಯಾ? ನಿಮ್ದೆಯಾ? ಅಲ್ಲಿಗೆ ಇಷ್ಟು ಸಪ್ಪದಲ್ಲಿ ರೋಡ್ ಹಾಕಿರೋದು ಯಾರು? ಹಾ. ನಾನ್ ಹೇಳ್ಸಿ ಹಾಕಿರೋದು. ನೀವೇ? ಯಾರಿಗೆ? ನಿಮ್ಗಲ್ಲ, ನನ್ ಟಿಪ್ಪರ್ ಹೋಗೋಕೆ, ಗೊತ್ತಾ? ಹೌದಾ? ಅಷ್ಟೆಲ್ಲ ಮಾತಾಡ್ಬೇಡ. ನೋಡ್ಕೋ, ಈಗ ಒತ್ತುತ್ತೀನಿ. ಓದ್ತೀರಾ? ಓದ್ತೀರಾ? ನಿಂತು ಬಿಡ್ಬೇಕು. ಎಂತೆಂತ ಇನ್ಫ್ಲುಯೆನ್ಸ್ ಇದೆ ಗೊತ್ತಾ? ಕೆಳಗ್ ಮಾತ್ರ ಅಲ್ಲ, ಆ ಸಭೆ, ಈ ಸಭೆ, ಮೇಲ್ ಸಭೆ, ಚಂದ್ರನಲ್ಲಿ ಕೂಡ ನನ್ಗೆ ಈಗ ಮಾತಾಡ್ತೀನಿ. ನಿನ್ ಚಂದ್ರಕ್ಕೆ ಕಾಲ್ ಮಾಡಿ. ಈಗ ಮಾಡ್ತೀನಿ. ಬೆದರ್ಸೋದಂತೆ ನಿಮ್ಮಂತವ್ರು ಸಾಕಾಗ್ಬೇಡಿ. ನೀವು ಬಂದಿರೋದು ದುಬೈ ಅಂತ ಬಂದಿಲ್ಲಿ ಹರ್ಕೊಳಕ್ ಬಂದಿಲ್ಲ. ಬಿಜಾಪುರ ಬಿಟ್ಕೊಡು ಗೌಡ್ರು. ಹಲೋ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಕ್ತಿಪಡಿಸಿದ ಹೊರಗಿದ್ದಾರೆ. ದಯವಿಟ್ಟು ಸ್ವಲ್ಪ
ಸ್ವಲ್ಪ ಸಮಯದ ನಂತರ ಕೈ ಕೊಟ್ಟರು ನಾನು ಕೈ ನನಗೆ ಗೊತ್ತಿತ್ತು ಮೇಲೆ ಅಧಿಕಾರಿಗಳ ಹಾಗೆ ಅವರು ಇವ್ರದ್ದೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಹಾಗೆ. ಕೈ ಕೊಡ್ತಾರೆ ಈಗ ಹಾ. ಇಲೆಕ್ಷನ್ ಬೇರೆ ಮತ್ತೆ ಯಾರು ಮಾತಾಡ್ತಾ ಇಲ್ಲ ಅದ ಹಾಗೆ ನಿಮ್ಗೆ ಅವ್ರಿಗೆ ಬೇಕಾದಾಗ ಬರ್ತಾರೆ ಆದ್ರೆ ನಮ್ಮ ಅಧಿಕಾರಿಗಳು ಆಗಲ್ಲಪ್ಪ ನೋಡಿ ಯಾರು? ನಾನೀಗ ಕಾಲ್ ಮಾಡ್ತೀನಿ ಏಯ್, ಹಾ. ಬರ್ತಾರೆ ನಮ್ಮ ಅಧಿಕಾರಿಗಳು ನಿನ್ ಕಾಲು ಬರಾಗಿಲ್ಲ ಕಾಲಲ್ಲ ಕಾಲು ಬರಾಗಿಲ್ಲ ಎಂತವ್ರು ನೋಡ್ತೀನಿ ಹಲೋ ಸರ್ ಹೇಳಿದ್ರಿ ಇಲ್ಲ ಸರ್ ಬಸ್ ಸ್ಟ್ಯಾಂಡ್ ಇಲ್ಲ ಬಸ್ ನಿಂದ ಬನ್ನಿ ನಿಜ ಫೋನ ಇದು ನಿಜ ಬೋಲು ಅವರು ಸಾಹೇಬ್ರು ನಿಜ ಬರೋರಿ ಹಲೋ ಬನ್ನಿ ಇಲ್ಲೊಬ್ರು ಇಲ್ಲ ಸರ್ ಇಲ್ಲ ಸರ್ ಬರ್ತೀನಿ ಅದುಂತೀನಿ ಯಾವ ಕೆಲಸವನ್ನ ನೋಡ್ಕೋತೀರಿ ಹಾ, ಬಂದೆ. ಎಂತಲ್ಲಿ ಇಬ್ಬರೆಲ್ಲ ನಾವು ರಬ್ಬರ್ ಹಾಕ್ಬಿಟ್ಟಿರ್ತೀವಿ ನೋಡಲ್ಲ ರಬ್ಬರಿಗೆ ನೋಡಿ ಹೇಗೆ ಆಗುತ್ತೆ ಅಂತ ರಬ್ಬರ್ ಒಳ್ಳೆ ಗೋಡಗಿರೆಲ್ಲ ಬಂದಂತ ನೋಡು ಈಗ ಗೋಡೆಗೆ ಮತ್ತೆ ವೀರಭದ್ರ ಆಗ್ತಾರೆ ಅವರು ವೀರಭದ್ರ ಮಾರನೇ ವೇಷದಾಗಿರ್ತದೆ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ಹೌದು ಕಾಲಿಗೆ ಬಿದ್ದೆ. ನೀವು ಸರಿ ನಮಸ್ಕಾರ ಹಾಗೆಲ್ಲ ಫೋನ್ ಮಾಡಿದವ್ರು ನೀವೇನಾ ಒಳ್ಳೆ ಕೆಲಸ ಮಾಡಿದ್ರಿ ಒಳ್ಳೆ ಕೆಲಸ ಮಾಡಿದ್ರಿ ಸ್ವಾಮಿ ಇವರೇ ನಮ್ಮ ಮಕ್ಕಳನ್ನು ಕಲಿಸ್ಕೊಟ್ರು ಹೌದೇನೋ ಮತ್ತೆ ಈಗ ವಿಚಾರಿಸ್ತೀನಿ ಹೌದು ಹೌದು ಶಿಕ್ಷಣ ಕಡ್ಡಾಯ ಅಂದ್ರೆ ನಿಮಗೆ ಗೊತ್ತಿಲ್ವಾ ಗೊತ್ತಿಲ್ಲ ಆಗುತ್ತೆ ಮಕ್ಕಳನ್ನು ದುಡಿಸ್ಕೊಡ್ತೀರಾ ಏನ್ರಿ ಸಾಹೇಬ್ರ ಏನು ಯಾರಿಗೆ? ನೀವೇನ್ರಿ ಬಡ ಮಕ್ಕಳನ್ನು ಬಲವಂತವಾಗಿ ದುಡಿಸ್ಕೊಳ್ಳೋದು ಅಯ್ಯಯ್ಯೋ ಬಡ ಮಕ್ಕಳು ಇರೋದೇ ನಮ್ಮಂತ ಜಮೀನ್ದಾರರು ಸಾಹುಕಾರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಅದ್ರಲ್ಲಿ ಏನು ವಿಶೇಷ ಮಕ್ಕಳಿಗೆ ಮತ್ತೆ ಮಕ್ಕಳಲ್ಲಿ ಕೆಲಸ ಮಾಡೋದ್ರಿಂದ ಲಾಭ ಇದೆ ಗರಿಷ್ಠ ದುಡಿಮೆ ಕಡಿಮೆ ಸಂಬಳ ಅದಕ್ಕೆ ಮಕ್ಕಳು ಬರ್ಸ್ಕೊಳ್ತಿದ್ದೀವಿ ನಾವು ಗೊತ್ತಾ ಮಾಡ್ತೀನಿ ನಮ್ದೇನು ಅಪಾಯಕಾರಿ ಸ್ಥಳ ಅಲ್ಲ ಅದು ಮತ್ತೆ? ಕೋರ ಅಷ್ಟೇ ಕೋರ? ಹೌದು ಕಲ್ಲನ್ನ ನೀರ್ ಮಾಡೋದಷ್ಟೇ ಅದು ಎಲ್ಲಿ ಸ್ವಲ್ಪ ಜಲ್ಲಿ ಪುಡಿ ಮಾಡಿ ನಾವು ಅದು ಮಾಡೋದಷ್ಟೇ ಎಲ್ಲಿರುವುದು ಅದು ಇಲ್ಲೇ ಸರ್ಕಾರ ಜಾಗದಲ್ಲಿ ಸರ್ಕಾರಿ ಜಾಗಕ್ಕಿಂತ ಪರಾಭರ ಮಾಡಿ ತಗೊಂಡೋಗ್ರಿ ನಾವು ಧರ್ಮಾರ್ಥವಲ್ಲ ಹೇಳೋದನ್ನ ಹೇಳಿ ಯಾಕೆ ಬಂದ್ರಿ ಹೇಳಿ ಅಷ್ಟೇ. ಬಂದ್ರೆ ಹೇಗೆ ಈಗ ಬರ್ತಾ ಬಿಚ್ಚು ಬಿಚ್ಚು ಏನ್ ಬಿಚ್ಚೋದು? ಹಾ, ಬಿಚ್ಚು ನೋಡಿ ಇಲ್ಲಿ ಏನ ಮಕ್ಕಳನ್ನ ದುಡಿಸ್ಕೊಂಡಿರೋರು ಹೆಸರುಗಳಿವೆ ಹೌದು ಏನು ಓದಿ ಅಂದೆ ಓದೋದ ಹಾ. ಅಯ್ಯ ನನಗೆ ಓದಕ್ ಬರಲ್ಲ ನಾನೇ ಶಾಲೆ ಹೋಗಿಲ್ಲ ಇದು ಓದಕ್ ಓ, ಬರಲ್ಲ ಅದೇ ಕಲ್ತಿರೋದು ಅವ್ನು. ಹಣ ಮಾಡಕ್ ಕಲಿಬೇಕು ಓದ್ ಕಲ್ತ ಏನಾಗಲ್ಲ ಏನು ಈಗ ವಿಷಯ ಏನು ಹೇಳು? ಹೌದು. ನಾನೇ ಓದ್ತೀನಿ ನೋಡಿ ಹಾ, ಹೇಳು. ಗಣಿ ಮಾಲೀಕ ಮಾರಪ್ಪ ಮಾರಪ್ಪ ಹೋಗ್ಲಿ. ಬಟ್ಟೆ ಮಾಲೀಕ ಭೈರಪ್ಪ ಸತ್ತೋಗ್ಲಿ. ಹೋಟೆಲ್ ಮಾಲೀಕ ತಾರಾಕುಮಾರ್ ನೀರ್ ಬಿದ್ದೋಗ್ಲಿ ಹಾಗೂ ಈಗಷ್ಟೇ ಈಗಷ್ಟೇ ಸಾಹುಕಾರ ಜಗ್ಗಪ್ಪ ಯಾರು? ಅಂದ್ರೆ ನೀನು ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಹೊಂದಿ ಅಲ್ಲ. ಕೇಸ್ ಫೈಲು. ಕೇಸ್ ಫೈಲ್ ಹೌದು. ಅಯ್ಯೋ ಕೇಸ್ ಫೈಲ್ ನನ್ಗೆ ಯಾಕಪ್ಪ ಕೇಸ್ ನಾನು ಏನ್ ಮಾಡಿದೆ ನೀನು ಅದೇ ಮಕ್ಕಳ ಕೇಸ್ ಹೇಳ್ತಾರೆ ನಾವು ಕೋರೆ ಕೆಲಸಕ್ಕೆ ಕೇಸ್ ಕೊಟ್ಟಿದ್ದೆ ಸೂಟ್ ಕೇಸು ಹೌದು ಈಗ ಯಾಕೆ ಕೇಸು ಅದಕ್ಕೆ ಈಗ ದೊಡ್ಡ ಕೇಸ್ ಅರಿಯುದು ನಾವು ಈಗ ಇಲ್ಲಿ. ಏನ್ ಕೇಸು ಏನ್ ಕೇಸು ಮಕ್ಕಳನ್ನು ಬಾಲ ಕಾರ್ಮಿಕರಾಗಿ ದುಡಿಸ್ತೀರಂತ ನೀವು ನಾವು ಕೇಸ್ ಫೈಲ್ ಮಾಡ್ತೀವಿ ಅಲ್ಲ ಗೋಡ ಚಳಿ ಬಿಲ್ಲಾಗಿದ್ದಾರೆ ಬಾರಿ ಕೆಲಸ ನೋಡ್ತೀವಿ ಮತ್ತೆ. ಕಾಲಿತ್ತು. ನೀವು ಈಗ ಕಾನೂನಿಗೆ ತಲೆ ಬಾಗಲೇಬೇಕಾಗುತ್ತೆ ಅಂದ್ರೆ? ಸತ್ಯ ನಿಮ್ಮ ಬಂಧನವಾಗುತ್ತೆ ಡೈರಿಗೆ ಹೋಗ್ಲೇಬೇಕು ಅಲ್ಲೋಗಿ ಕಂಬಿಯಿಂದ ಹೇಳಿ ನಂದು 100 ಟಿಪ್ಪರ್ ಇದೆ ನಂದು ಬಾರೆ ಇದೆ ನಂದು ಬಾರೆ ಇದೆ ಅಂತ ಏನ್ ಬೇಕಂದ್ರೆ ಹೇಳ್ಕೊಳ್ಳಿ ಅದೇ ಅಲ್ಲಿಗೆ ಹೋಗಿ ಏನ್ ಸಿಗುತ್ತಲ್ಲಿ ಏನ್ ಸಿಗುತ್ತೆ ಏನು ಸಿಗೋಲ್ಲ ರಾಗಿ ಮುದ್ದೆ ಅಂದಿಸ್ಬೇಡ ಕೇಳಿಸ್ಕೊಂಡ್ರ ಈಗ ಅದು ಎಚ್ಚೆತ್ಕೊಳ್ಳಿ ಏನು? ಏನ್ ನೋಡಿದ್ರ ನಮ್ಮ ಮಕ್ಕಳು ಶಾಲೆಯಲ್ಲಿ ಅಕ್ಷರ ಕಲಿಬೇಕಾದ ಮಕ್ಕಳು ಈಗ ಬಾಲ ಕಾರ್ಮಿಕರಾಗಿ ಇವರ ಗಣಿಯಲ್ಲೆಲ್ಲ ದುಡಿತಾರೆ ಸ್ವಾಮಿ ನಾನು ಆ ಮಕ್ಕಳನ್ನ ಕೆಲಸ ಇಟ್ಕೊಳ್ಳಲ್ಲ ಎಲ್ಲರೂ ಬಿಟ್ಬಿಡ್ತೀನಿ ಬಿಟ್ಬಿಡ್ತೀರಾ? ನನಗೆ ಇಂತ ಯಾವ್ದು ಬೇಡ ಆದ್ರೆ ಸ್ವಾಮಿ ನನ್ಗೆ ಜೈಲಿದ್ಯಾ ಜೈಲು ಅದು ಮಾತ್ರ ಇದ್ದೇ ಸಿಗುತ್ತಾ ಆದ್ರೆ ನಮ್ಗೆ ಗರಿಷ್ಠ ಭದ್ರತೆ ಕೊಡ್ಬೇಕು ದೊಡ್ಡ ಭದ್ರತೆ ಆ ಬಿರಿಯಾನಿ ಎಲ್ಲ ವಿಶೇಷವಾಗಿ ಅದಕ್ಕೆ ವಿಶೇಷವಾದ ವ್ಯವಸ್ಥೆ ಮಾಡಿಸ್ತೀವಿ ಮಾಡ್ತೀರಲ್ಲ ಅಷ್ಟೊಂದು ಮಾಡಿ ಸಾಕು ಇಷ್ಟ ಆದ್ರೂ ನೋಡಿ ಅಂತೆ ಬಿರಿಯಾನಿ ಎಲ್ಲ ಬೇಕು ಇಂಥವ್ರಿಗೆ ಏನ್ ಮಾಡೋದು ಅದು ದುಡ್ಡಿನ ಮದ ಅದೇ. ಅದು ಬಿಡಿ ಅದಾಯ್ತಲ್ಲ ನೋಡಿ ನಾವು ನಮ್ಮ ಮಕ್ಕಳನ್ನು ಅವರ ಹಕ್ಕುಗಳನ್ನು ನಾವು ಗೌರವಿಸಬೇಕು ಅವರಿಗೆ ಅವರದ್ದೇ ಆದ ಒಂದು ಹಕ್ಕುಗಳಿವೆ ನೋಡಿ ಶಿಕ್ಷಣ ಉಂಟಲ್ಲ ಅದು ಮೂಲಭೂತ ಹಕ್ಕು ಮಕ್ಕಳಿಗೆ. ಆದ್ರಿಂದ ನಾವೀಗ ಹಕ್ಕುಗಳನ್ನ ಗೌರವಿಸಬೇಕಂತ ಹೌದು. ಸರಿ ನಾನು ಈ ರೀತಿ ಕೋರೆ ಕೆಲಸ ಆಗಲಿ ಇನ್ನಿತರ ಅಪಾಯಕಾರಿ ಸ್ಥಳಗಳಲ್ಲಿ ಅದರಲ್ಲೂ ಕೂಡ ಆತಂಕಕಾರಿ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸ ಮಾಡಿಸೋದು ಮಕ್ಕಳನ್ನ ದುಡಿಸೋದು ಇದು ತಪ್ಪು ದುಡಿಸ್ಕೊಂಡವರು
ಪಟ್ಟವನ್ನು ದುಡಿಸ್ಕೊಂಡವರು ಕೂಡ ಇಬ್ಬರು ಕೂಡ ಅಪರಾಧಿಗಳಾಗುತ್ತಾರೆ. ಅವರಿಗೆ 3 ವರ್ಷ ಎಷ್ಟು ವರ್ಷ ಜೈಲಿದೆ? 3 ವರ್ಷ ಸೆರೆಮನವಾಸ ಹಾಗೂ 20,000 ರೂಪಾಯಿ ದಂಡವನ್ನು ತೆರಬೇಕಾಗುತ್ತೆ. ಇದು ಅಪರಾಧಿಗೆ ಇರುವಂತದ್ದು. ಯಾರೇ ಆಗ್ಲಿ ಹೋಟೆಲ್ ಮುಗ್ಗಟ್ಟುಗಳಿರಲಿ, ಅಂಗಡಿಗಳಲ್ಲಿ, ತಮ್ಮ ಯಾವುದೇ ಪ್ರದೇಶದಲ್ಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನು ಬಳಸ್ಕೊಳ್ಬಾರ್ದು. ಜೀತಕ್ಕಿಟ್ಟುಕೊಂಡು ಮಕ್ಕಳನ್ನು ಬಳಸೋದಕ್ಕೆ ಸಾಧ್ಯ ಆದ್ರೆ ನಿಮ್ಮ ಮಕ್ಕಳನ್ನ ಜೀತಕ್ಕಿಟ್ಟುಕೊಂಡು ನೋಡಿ ಪ್ರಯೋಗ ಮಾಡಿ. ನಾನು ನನ್ನ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದೀನಿ. ಆಗ ಇನ್ನು ಮುಂದೆ ಎಲ್ಲಾ ಮಕ್ಕಳು ಶಾಲೆಗೆ ಹೋಗ್ಬೇಕು. ನಾನು ಉದ್ಧಾರ ಅಲ್ಲ, ನನ್ನ ಊರೇ ಉದ್ಧಾರ ಆಗ್ಬೇಕು. ನಾನು ಉದ್ಧಾರ ಆದ್ರೆ ನನ್ನ ಮನೆ ಉದ್ಧಾರ ಆದ್ರೆ, ನನ್ನ ಮನ ಉದ್ಧಾರ ಆದ್ರೆ ಈ ನಮ್ಮ ಊರು ಬೆಳವಾಯ ಉದ್ಧಾರ ಆಗುತ್ತೆ. ಅದಕ್ಕೆ ಸ್ವಾಮಿ ನನ್ಗೆ ಗೊತ್ತಿದೆ, ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತೀವಿ, ಹಕ್ಕುಗಳನ್ನ ಗೌರವಿಸಬೇಕು. 4 ಹಕ್ಕುಗಳನ್ನ ನಾವು ಈ ಬಾರಿ ಹೇಳ್ಕೊಂಡು ಆ ಹಕ್ಕುಗಳನ್ನು ಗೌರವಿಸೋಣ. ಹಕ್ಕುಗಳಿವೆ 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 ಹಕ್ಕುಗಳಿವೆ. ಭಾಗವಹಿಸದ ಹಕ್ಕು, ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ವಿಕಸನದ ಹಕ್ಕು. ಹಕ್ಕುಗಳಿವೆ ಹಕ್ಕುಗಳಿವೆ ಹಕ್ಕುಗಳಿವೆ. ಮಕ್ಕಳಿಗೆ ಹಕ್ಕುಗಳಿವೆ ಹಕ್ಕುಗಳಿವೆ ಹಕ್ಕುಗಳಿವೆ. ಭದ್ರ, ನಾವು ಒಂದೊಂದು ಕಾರ್ಯವೇನು ಸಂಘ ಮಾಡೋದಕ್ಕೆ. ಹೋದ ವರ್ಷ ಮಲೇರಿಯಾ, ಹಿಂದಿನ ವರ್ಷ ಮೈಲೇರಿಯಾ, ಈ ವರ್ಷ ಬಾರಯ್ಯ. ಅಂದ್ರೆ ಏನು ಸ್ವಾಮಿ? ಅಂದ್ರೆ ಮತ್ತೆ ಮರಳಿ ಬಾ ಶಾಲೆಗೆ ಅಂತ. ಓಹೋ ಹಾಗೆ. ಹೌದು. ಎಲ್ಲಿ ಎಲ್ಲಿ ಬೈರ, ಎಲ್ಲಿ ಬೈರ? ನಿಕ್ಕುಲಿ ಹೇಳಿ ನಿಕ್ಕುಲ್ ದಾಯ ಬೈತಿಂದೇಗಿ ದಾದ ಕೆಲಸ ಉಂಟು. ನಾ ಕನ್ನಡ ಬರೋದಿಲ್ವಾ? ನೋಡಿ ಎಂತುಲು ಸರ್ವೆ ಮಾಡ್ತಾರೆ ಬೈದೀನಿ. ಜಾಗದ ಅತ್ತ ಇರ ಜಾಗ ಜೋಕುಲ್ಲ ಜೋಕುಲ ಸರ್ ಉಂಡೆ ಬೈ 3 ಜೋಕುಲು ಇಜ್ಜತಿ ಇಜ್ಜಲ ಏನ್ ಮತ್ತೆ ಜೋಕುಲು ಶಾಲೆ ಅವು ಏರಿಗೆ ಬಲ ರಟ್ಟು ಮಲ್ಲ ಮಲ್ಲ ಜೂದ ಹೆಚ್ಚಿನಕ್ಕೆ ವೈದಿನಕುಲು ಸರ್ವೆ ಅಲ್ಪುನಿಗೆ ಅವು ಕುರುವೆ 4 ಕೊನೆರ ಪಲ್ಲೆ ಕುರುವೆನ್ನು 4 ಕುರುವೆನ್ನು ಕೊನೆ ನಾಯಿಲ್ಲ ಜಪ್ಪುಡ್ರೆ ಕುರ್ರೆ ಅವು ಪಜ್ಜೆ ಅದು ಕುರ್ರೆ ನಾಯಿಗೆ ಕುರ್ರೆ ಬಾರಿ ಕುರುವೆ ಪತ್ತಿನತ್ತೆ ಅದು ಕುರುವೆ ಪತ್ತಿನತ್ತೆ ಗುರುವೆ ಅಲ್ಲತ್ತೆ ಈ ನಮಗೆ ಗುರುವೆ ಆಯ್ ಶಾರದಪ್ಪ ಕಂಡು ಶಾರ ಇಲ್ಲದ ಗುಲ್ದಿ ಶಾರದಪ್ಪದು ಇಲ್ಲದ ಗುಲ್ದಿ ಅಂಚಿನ ಒಯ್ಯರ್ ಮತ್ತು ಜೋಕುಲ್ಲೇರು ಶಾಲೆ போன ಇಲ್ಲ ಬಾಕಿ ಆಗ್ತೇವೆ ಅಂಚಿನ ಜೋಕುಲ ಲಿಸ್ಟ್ ಮಾಡ್ತದೆ ಅದ್ರ ಶಾಲೆ ತಗೋದು ಶಾಲೆ ಪೀರ ಸೇರ್ಸಾವ ಅಂಚಿನ ಸರ್ವೆ ಕಾರ್ಯಕ್ರಮ. ಅಂದ್ರೆ ಸ್ವಾಮಿ ನಿಕ್ಕುಲು ಕುಚ್ಚನ ಜೋಕುಲ ಸಾಲ ಲೆಕ್ಕ ವ್ಯಾಪಾರ ಅವನು ಇಂಕುಲ್ದಾದ ಮಾಡ್ಕೊಡು ಉಪವಾಸ ಕೂಡ ದಾವ ಉಪವಾಸ ಕೊಡು ಆಯ ಪೇಸ್ ಇಂಗ್ಲಿಷ್ ಬೆಲೆ ಹೋದು ಮೂಜಿ ಹೊರತು ಗಂಜಿ ಕೊಡ್ತೆ ಗೊತ್ತು ನೆರೆ ಒಣ ಶಾಲೆಗೆ ಎಂತ ಕಡೆ ಕುಮ್ಮಿ ಸ್ವಾಮಿ ಶಾಲೆ ಪುಸ್ತಕ ಬೋರ್ಡು ಗುರಿಲ ಬೋರ್ಡು ಶಾಲೆ ಬೋರ್ಡು ನನ್ನ ಮಾತ ವ್ಯವಸ್ಥೆ ಬೋರ್ಡು ಈಗ ಮಗೆ ಇಲ್ಲ ಬಂತು ಜನ ಲೆಪ್ಪಲ ಹೌದಾ ಹೌದಾ ಗುರುವ ಏನು ಶಾಲೆಗೆ ಯಾಕೆ ಬಂದಿಲ್ಲ ಈಗ ಶಾಲೆಗೆ ಯಾಕೆ ಬಂದಿಲ್ವಾ ಸರ್ ಅವರು ಕಲಿಸುವುದಿಲ್ಲ. ಅಪ್ಪ ಅಂದೆ ಇಂಚೆ ಕಡೆ ಕುಮ್ಮಿ ಸ್ವಾಮಿ ನೀನು ಶಾಲೆ ಕಲಿಸಿಲ್ಲ? ಇಲ್ಲ ಸರ್, ನಾನು ಶಾಲೆಗೆ ಹೋಗ್ತೇನೆ ಅಂತ ಹೇಳಿದ್ರು ಶಾಲೆಗೆ ಹೋಗೋಣ ಇಂಟ್ಲಿಗೆ ಗಂಟು ಬಾದ್ಲು ಅಂತ ಸಂಖ್ಯಾದಲ್ಲಿ ಹೊಡಿತಾರೆ ಸರ್. ಹೌದೇನು ಗುರುವ ಶಾಲೆಯಲ್ಲಿ ಏನು ಮತ್ತ ಏನೆಲ್ಲ ವ್ಯವಸ್ಥೆ ಉಂಟು ಅಂತ ಹೇಳಿ ನಿನ್ನ ಅಪ್ಪ ನೀನು ಹೇಳಿಲ್ವೇನು? ಹೇಳ್ತೇವೆ ಸರ್. ಹೇಳಿದ್ಯಾ? ಬಂತಿನ ಅಜ್ಜಿ ಸುಳ್ಳು ಹೇಳ್ತೀನಿ ನೀನು? ಸುಳ್ಳು ಹೇಳ್ತೀಯಾ? ಹೇಳಿಲ್ವೇನು? ಇದಕ್ಕೆ ಕನ್ನಡೋಡು ಬಂಚಿನ ಈ ಕನ್ನಡ ಬಂಡಿನ ಕರ್ಕಾಪು ಅವಿದೆ ಫಸ್ಟಿಗೆ ಬಂದ್ರ. ಓಹೋ ಕನ್ನಡದಲ್ಲಿ ಹೇಳ್ತೀನಿ. ಕನ್ನಡದಲ್ಲಿ ಹೇಳ್ತೇನೆ. ಕನ್ನಡದಲ್ಲಿ ನಮಗೆ ಹೀಗೆ ಶಾಲೆಯಲ್ಲಿ ನಿಂತ್ಕೊಳ್ಳಿ ಹೇಳ್ತಾರೆ, ನಮಗೆ ಶಾಲೆಯಲ್ಲಿ ಸಮವಸ್ತ್ರ ದೊರೆಯುತ್ತದೆ, ಉಚಿತ ಉಚಿತ ಸಮವಸ್ತ್ರ ದೊರೆಯುತ್ತದೆ. ನಮಗೆ ಶಾಲೆಯಲ್ಲಿ ಪುಸ್ತಕ ದೊರೆಯುತ್ತದೆ, ನಮಗೆ ಶಾಲೆಯಲ್ಲಿ ಪಠ್ಯ ಪುಸ್ತಕ ದೊರೆಯುತ್ತದೆ, ನಮಗೆ ಶಾಲೆಯಲ್ಲಿ ಹಾಲು ದೊರೆಯುತ್ತದೆ ಕುಡಿಲಿಕ್ಕೆ, ನಮಗೆ ಶಾಲೆಯಲ್ಲಿ ಬಿಸಿ ಬಿಸಿ ಊಟ ಸಿಗುತ್ತದೆ, ನಮಗೆ ಶಾಲೆಯಲ್ಲಿ ಛತ್ರಿ ಸಿಗುತ್ತದೆ ಉಚಿತ, ಕೊಡೆ ಕೊಡೆ. ನಮಗೆ ಮತ್ತೆ ಹೋಗ್ಲಿಕ್ಕೆ ಸೈಕಲ್ ಸಿಗುತ್ತದೆ ಉಚಿತ. ಇವೆಲ್ಲ ಉಚಿತವಾಗಿ ಸಿಗುತ್ತದೆ. ಸ್ವಾಮಿ ಇತ್ತ ಮತ್ತೊಂದು ಒಣದು ತೆಕ್ಕೊಂಡು ಬಂದಾರತ ಅವು ಎಂಕಲ ತೆಕ್ಕೊಂಡು ದಾಯಬಣ್ಣ ಇಲ್ಲ ಬೈಕೊಂಡವ್ರಿಲ್ಲತ್ತೆ ನಿಖಲ್ ಬೆಂದಿನ ಮಾತ್ರ ತಿಕ್ಕೊಂಡು ಶಾಲೆ ಪೋಯಿನ ಜೋಕಲಿಗೆ ಮಾತ್ರ ತಿಕ್ಕುರಿ ಅವು ಅಪ್ಪ ಮೇಲೆ ತಿಕ್ಕುಜಿ ಗೊತ್ತಾಗತ್ತೆ
ಯಾವ್ದೋ ಗೊತ್ತಿದೆ ಸರ್. ಸರ್ ಎಂತ ಗೊತ್ತಾ, ನಾನು ಅದು ಹೇಳ್ತೇನಲ್ಲ ಬರುವ ಕೇಳ್ತಾರೆ ಕಂಕಣ ಅಂತ, ಅದು ನಮ್ಮದು ಕ್ಷೀರಭಾಗ್ಯ ಅಂತಲ್ಲ, ಅದು ನಾನು ಹೇಳಿದ್ದು. ಈ ಕ್ಷೀರ ಕಂಕಣ ಅವು ಚೀಪ ಇಟ್ಟಿಲ್ಲ ಅಮ್ಮಗಳ ಖಂಡ್ರೆ ಹಾಕುದ ಅಂತ ಹೇಳ್ತಾರೆ ಸರ್. ಹೌದು, ಅವು ಕ್ಷೀರಭಾಗ್ಯ ಬಂಡ ಸೀರತ್ತಿ ಸಾಡಕ್ಕೇನೆ ಅವು ಚೀರತ್ತಿ ಅವು ಬೇರೆ ಬೇರೆ ಬೆಚ್ಚ ಬೆಚ್ಚ ಬೇರೆ ಶಬ್ದ ಅರ್ಥಂಚ ಅಂಚವು ಅರ್ಥ ಚೀರಭಾಗ್ಯ ಸರ್. ಇಷ್ಟೆಲ್ಲ ಉಂಟು, ನಾನು ಶಾಲೆಗೆ ಬರ್ತೇನೆ ಸರ್. ಹೇಳಿ ಸರ್ ಅವ್ರ ಹತ್ರ. ವ್ಯವಸ್ಥೆ ಉಂಟು, ಏನ್ ಸೌಕರ್ಯ ಉಂಟು, ಶಾಲೆ ಕಾಣಬಿಡ್ಲಿ ಈ ಸತ್ಯ ಬೇಕು ಅಂದ್ರೆ ವಿಜ್ಞಾನ ಸಂಶೋಧನೆಗಾಗಿ ಜಿಲ್ಲಾ ದರ್ಶನ ಹಾಗೂ ಕರ್ನಾಟಕ ಪ್ರವಾಸಗಳು ಅವ್ರು ಸಂಶೋಧನೆ ಬಂದ ನನ್ನ ಜೋಕುಲ ಬುದ್ಧಿ ವಿಕಸನ ಪ್ರತಿಭಾ ಕಾರಂಜಿಲು ಡ್ಯಾನ್ಸ್ ಪೂರ ಮಾಡಿ ಗೊತ್ತಾಗ್ಬಿಟ್ಟು ಈತು ಪೂರ ಉಂಟು ಗೊತ್ತಿಲ್ಲ ಏನ್ ಶಾಲೆ ಕಾಡ ಪುರ ಬಾಬಾ ಮರಳಿ ಶಾಲೆಗೆ ಆಡು ಚಿನ್ನರ ಅಂಗಳದಿ, ಬಾಬಾ ಮರಳಿ ಶಾಲೆಗೆ ಆಡು ಚಿನ್ನರ ಅಂಗಳದಿ. ಓ ಬಾಲ ಕಾರ್ಮಿಕನೇ ಕೂಲಿಯಿಂದ ಶಾಲೆಗೆ, ಸುಶೀಲೆ ಬಾ ಬಾಳೆ ಶಾಲೆಗೆ. ಅಭಿಯಾನ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ, ಅಭಿಯಾನ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ. ನೀನಿದ್ದಲ್ಲೇ ಬರುವುದು ಸರ್ಕಾರಿ ಶಾಲೆ, ನೀ ಇಲ್ಲಿರೋ ವಸತಿ ಶಾಲೆ ಪರಿಹಾರ ಬೋಧನೆ. ವಿಶೇಷಚೇತನ ಮಗು ಗೃಹಾಧಾರಿತ ಶಾಲೆ ನಿನಗೆ, ವಿಶೇಷಚೇತನ ಮಗುವೆ ಗೃಹಾಧಾರಿತ ಶಾಲೆ, ಗೃಹಾಧಾರಿತ ಶಾಲೆ. ಅಭಿಯಾನ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ, ಅಭಿಯಾನ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ. ತಿಳಿದುಕೊಂಡರೆ ಬೆಳಗುವುದು ನಿನ್ನ ಮುಂದಿನ ಜೀವನ, ತಿಳಿದುಕೊಂಡರೆ ಬೆಳಗುವುದು ನಿನ್ನ ಮುಂದಿನ ಜೀವನ. ಅಭಿಯಾನ ಅಭಿಯಾನ ಶಿಕ್ಷಣ ಅಭಿಯಾನ, ಅಭಿಯಾನ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ, ಅಭಿಯಾನ ಅಭಿಯಾನ ಸರ್ವ ಶಿಕ್ಷಣ ಶಿಕ್ಷಣವನ್ನ ತನ್ನದಾಗಿಸಿಕೊಳ್ಳಬೇಕೆಂಬುದೇ ಈ ಬೀದಿ ನಾಟಕದ ಮೂಲ ಉದ್ದೇಶ ಮತ್ತು ಮೂಲ ಆಶಯ ಕೂಡ. ಆ ನಿಟ್ಟಲ್ಲಿ ಇವತ್ತು ಶಾಲೆಗೆ ಸೇರಿದ ಮಕ್ಕಳು, ಬಹಳಷ್ಟು ಮಕ್ಕಳು ಇವತ್ತು ಶಾಲೆಗೆ ಬಾರದೆ ಹಿಂದುಳಿದಿದ್ದಾರೆ. ಅದಕ್ಕೆ ಬಡತನವೂ ಕಾರಣ ಆಗಿರ್ಬೋದು, ಅಥವಾ ಹುಟ್ಟಿಸಿದ್ದ ಅವರು ಮನೆಯವರು ಅಂದ್ರೆ ಕುಟುಂಬದವರು ಕೂಡ ಕಾರಣ ಆಗಿರ್ಬೋದು. ಅವರು ಬೇರೆ ಬೇರೆ ಹಲವಾರು ಕಾರಣಗಳಿಂದ ಈ ರೀತಿ ಮಕ್ಕಳನ್ನ ಶಾಲೆಗೆ ಹೋಗದಿರುವಂತೆ ಮಾಡಬಹುದು, ಅಥವಾ ಮಕ್ಕಳಿಗೆ ಕೂಡ ಆ ಶಾಲೆಗೆ ಹೋಗುವಂತ ಆಸಕ್ತಿಯನ್ನು ಹುಟ್ಟಿಸದ ವಾತಾವರಣವನ್ನು ನಿರ್ಮಾಣ ಮಾಡಿರ್ಬೋದು. ಈ ನಿಟ್ಟಿನಲ್ಲಿ ಶಾಲೆಗೆ ಹೋಗದಿರುವ ಮಕ್ಕಳು ಅಂದ್ರೆ ಅರ್ಧದಲ್ಲೇ ಶಾಲೆ ಬಿಟ್ಟಿರುವ ಮಕ್ಕಳು ಮರಳಿ ಶಾಲೆಗೆ ಬರುವಂತಾಗಬೇಕು ಅಂತ ಕೂಡ ಯೋಜನೆಯಲ್ಲಿ ನಾವು ವಿಶೇಷವಾಗಿ ಹೆಸರಿಸಿಕೊಳ್ತಾ ಇದ್ದೀವಿ. ಶಿಕ್ಷಣ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ, ಸರ್ವ ಶಿಕ್ಷಣ ಅಭಿಯಾನ, ಸರ್ವ ಶಿಕ್ಷಣ ಅಭಿಯಾನ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ, ಮಕ್ಕಳಿಗೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ, ಮಕ್ಕಳಿಗೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ, ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನ, ಸರ್ವ ಶಿಕ್ಷಣ ಅಭಿಯಾನ, ಸರ್ವ ಶಿಕ್ಷಣ ಅಭಿಯಾನ, ಸರ್ವ ಶಿಕ್ಷಣ ಅಭಿಯಾನ. ಉಚಿತ
ಎಲ್ಲಿಂದ ಸಮುದ್ರದಲ್ಲಿ ಇರ್ತಿಲ್ಲ ಸಮುದ್ರದ ಸ್ವಾಮಿ ಅವ್ರು ಯಾಕೆ ಅಪ್ಪ ಮಾರ್ಕೆಟ್ 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 ಇದು ಮಾರ್ಕೆಟ್ 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 ಇಲ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಶಿಕ್ಷಣ ಇಲ್ಲಿ ಮಾರೋದಿಲ್ಲ ಅಪ್ಪ ಇಲ್ಲ ಅಮ್ಮ ಶಿಕ್ಷಣ ಇಲ್ಲಿ ಮಾರೋದಿಲ್ಲ ಮಾರ್ಕೆಟ್ 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 ಮಾರುವವರು ಇಲ್ಲಿರಯ್ಯ ಬೇಕಾದನ್ನು ಕೊಂಡುಕೊಳ್ಳಿರಯ್ಯ ಮಾರುವವರು ಇಲ್ಲಿರಯ್ಯ ಬೇಕಾದನ್ನು ಕೊಂಡುಕೊಳ್ಳರಯ್ಯ ಆದ್ರೆ ಇಲ್ಲಿ ಶಿಕ್ಷಣ ಇಲ್ಲಿ ಮಾರೋದಿಲ್ಲ ಮಾರ್ಕೆಟ್ ಮಾರ್ಕೆಟ್ ನೀವು ನಾಟಕ ಮಾಡ್ತೀರಾ ಬೀದಿ ನಾಟಕ ಶಿಕ್ಷಣ ಬಗ್ಗೆ ಶಿಕ್ಷಣದ ಬಗ್ಗೆ ಹೌದೌದು ಹೌದು ಸ್ವಲ್ಪ ಸ್ವಲ್ಪ ಆಯ್ತಾಯ್ತು ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡ್ತೀರಿ ನೀವು ಹೌದು ಆಯ್ತಾಯ್ತು ಧನ್ಯವಾದ ಆಯ್ತಾಯ್ತು ಏನು ಸ್ವಾಮಿ ಏನು ನಮ್ಗೆ ಸುಂಕ ಕಟ್ಟಿಯಲ್ಲಿ ಜಾಗ ನಮ್ಗೆ ಕೊಟ್ಟಿರೋದು ಇರ್ಬೋದು ಇರ್ಬೋದು ಅದಕ್ಕೆ ನಿಮ್ಗೆ ಬಿಟ್ಟು ಕೊಡೋಕಲ್ಲ ಇದು ನಮ್ಗೆ ಜಾಗ ಬಿಟ್ಟು ನಿಮ್ಗೆ ಹೃದಯ ಇದೆಯಲ್ವಾ ನಾಟಕ ಬೇರೆ ಕಡೆ ಮಾಡಿ ಸ್ವಾಮಿ ಹೃದಯ ಇದೆಯಲ್ವಾ ಮನುಷ್ಯತ್ವ ಅನ್ನೋದು ಇದೆಯಲ್ವಾ ಏನ್ರಿ ಸ್ವಾಮಿ ಒಂದು ಅರ್ಧ ಗಂಟೆ ಜಾಗ ಬಿಟ್ಟೋದಕ್ಕೆ ನೀವು ನನಗೆ ಮನುಷ್ಯತ್ವ ಬೇರೆ ಕಳಿಸ್ಲಿಕ್ಕೆ ಏ ರೇಪಣ್ಣ ಕಲ್ಸಕ್ಕೆಲ್ಲ ಇದೆಯಲ್ವ ಅಂತ ಹೇಳಿದ್ರು ಏ ರೇಪಣ್ಣ ಏ ರೇಪಣ್ಣ ಸ್ವಾಮಿ ಏನಾಗ್ತಾ ಇದೆ ನಾಟಕ ಬೇಡ ನೀಲಪ್ಪ ಸ್ವಲ್ಪ ಜಾಗ ಬಿಟ್ಕೊಡ್ರು ಹರಿಯಪ್ಪ ಸ್ವಲ್ಪ ಜಾಗ ಬಿಟ್ಕೊಡ್ರು ನಾಟಕ ಮಾಡ್ತಾರೆ ಒಳ್ಳೆ ಉದ್ದೇಶಕ್ಕೆ ಮಾಡಿರೋ ನಾಟಕಕ್ಕೆ ನೀವು ಊರವ್ರು ಜಾಗ ಬಿಟ್ಕೊಡ್ಬೇಕಂತ ಗೊತ್ತಿಲ್ವಾ ಉದ್ದೇಶ ಅಂತ ಹೇಳ್ತೀರಲ್ಲ ಅದು ಯಾವ ಉದ್ದೇಶ ಉದ್ದೇಶ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸೋ ಉದ್ದೇಶ ಏನು ಯಾರೆಲ್ಲ ಶಾಲೆಗೆ ಹೋಗ್ತಾ ಇಲ್ಲ ಅವ್ರ ಶಾಲೆಗೆ ಸೇರ್ಸೋದು ಯಾರೆಲ್ಲ ಶಾಲೆಗೆ ಹೋಗಿ ಅರ್ಧದಲ್ಲಿ ಶಾಲೆ ಬಿಟ್ಟಿದ್ದಾರೆ ಅದಕ್ಕೆ ಸೇರ್ಸೋದು ಈಗ ಅಷ್ಟೇ ತೋಟರಲ್ಲಿ ಮಾಡಿ ಬಂದ್ರು ನಾನು ಇವರೇ ಇದೇ ತಂಡದವ್ರು ಮಾಡಿ ಬಂದ್ರು ಮೊದಲೇ ಹೇಳ್ಬೇಡ ನೀವು ಅದು ನೀವು ಕೇಳ್ಬೇಕಲ್ಲ ಶಿಕ್ಷಣದ ಬಗ್ಗೆ ನೀವು ಬೀದಿ ನಾಟಕ ಆಡ್ತೀರಾದ್ರೆ ನಾವು ವಿಶಾಲವಾಗಿ ಜಾಗ ಬಿಟ್ಟು ಕೊಡ್ತೇವೆ ನಾವು ಆಗಿಂದ ಬೀದಿ ನಾಟಕ ಸರ್ ನಂಗೂ ಕೂಡ ಬೀದಿ ನಾಟಕ ಅಂದ್ರೆ ತುಂಬಾ ಇಷ್ಟ ಅವರು ನನ್ನ ಜೊತೆ ಈ ನಾಟಕ ಆಡ್ತೇನೆ ಅಂತ ಹೇಳಿಲ್ಲ ನಾನು ಅದಕ್ಕೆ ಹೇಳಿದೆ ನೀವು ಯಾರೆಲ್ಲ ಮಕ್ಕಳು ಶಾಲೆಗೆ ಹೋಗುದಿಲ್ಲ ಅವರನ್ನ ಈ ಬೀದಿ ನಾಟಕ ಮಾಡೋ ಮೂಲಕ ಶಾಲೆಗೆ ಹೋಗುವಾಗ ಬಡವ ಶ್ರೀಮಂತ ಮೇಲು ಕೀಳು ಕಪ್ಪು ಬಿಳುಪು ಹಳ್ಳಿಯವ ದಿಲ್ಲಿಯವ ಗಂಡು ಹೆಣ್ಣು ಇವೆಲ್ಲವನ್ನು ಭಾಷಾ ದೃಷ್ಟಿಯಿಂದ ನೋಡುವುದು ಮಹಾ ಅಪರಾಧ ಆ ಧರ್ಮದವರು ಈ ಧರ್ಮದವರು ಎಂದು ಭಾವಿಸುವುದು ಕೂಡ ಮಹಾ ತಪ್ಪು. ಮಕ್ಕಳಿಗೆ ಉತ್ತಮ ಆರೋಗ್ಯ ಶಿಕ್ಷಣ ಬದ್ಧತೆ ನ್ಯಾಯ ಹಕ್ಕುಗಳನ್ನು ನೀಡಿ ಗೌರವಿಸುವುದು ಈ ಸಮಾಜದ ಕರ್ತವ್ಯ. ಶಿಕ್ಷಣಕ್ಕೆ ಅಂದ ಯಾರು 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 ಎಲ್ಲಿ ಯಾರು ಕರೆದದ್ದು ಓ ಸಾವುಕಾರು ನಮಸ್ಕಾರ ಸ್ವಾಮಿ ನಮಸ್ಕಾರ ನಿಮ್ ನಮಸ್ಕಾರಕ್ಕೆ ಒಂದಷ್ಟು ಮಣ್ಣು ಹಾಕ ಏನು ಯಾಕೆ ಸ್ವಾಮಿ ಮಣ್ಣಾಗ್ತದೆ ಈಗ ನನ್ನ ಗುರುತಲ್ಲಿ ಸಿಗ್ತಿಲ್ಲ ಅತ್ತ ಎಲ್ಲಿ ಹೋಗ್ತಾ ಇದ್ದೀವಿ ನೀವು ಸ್ವಾಮಿ ಏನು ತಮ್ಮ ಸಾಲೆಲ್ಲ ತೀರಿಸಿ ಆಗಿದ್ದು ಸ್ವಾಮಿ ಹಣ ಸಾಲ ತೀರಿಸಿ ಆಗಿದ್ದೆ ಅದಕ್ಕೆ ಹೋಗ್ತಾನೆ ನನ್ನ ಕೈಯಿಂದ ಹಣ ಇಸ್ಕೊಂಡು ಇವನ್ ಮಗನ್ನ ಬೇರೆ ಕಡೆ ಕೆಲಸಕ್ಕೆ ಕಳಿಸಿದ್ದಾನೆ ಏನು ನನ್ನಲ್ಲಿ ಆಟ ಆಡ್ತೀಯ ನೀನು ಕಳಿಸೋವನ್ನ ಇಲ್ಲ ಸ್ವಾಮಿ ಅವನಿಗೆ ಸೌಖ್ಯ ಇಲ್ಲ ಸ್ವಾಮಿ ಎಲ್ಲ ಇವನಿಗೆ ಎರಡು ನಾಲಿಗೆ ತಂಗಿದೆ ಅಲ್ಲ ಒಮ್ಮೆ ಹೇಳ್ತಾ ಇದ್ಯಾ ನೀನು ಕೆಲಸಕ್ಕೆ ಕಳಿಸಿದ್ದೀನ ಇವಾಗ ಹೇಳ್ತೀಯಾ ಸೌಖ್ಯ ಇಲ್ಲ ಅಂತ. ಹೌದು ಸ್ವಾಮಿ ಸೌಖ್ಯ ಇಲ್ಲ ಅದಕ್ಕೆ ನಾನು ಅವನಿಗೆ ಮತ್ತೆಲ್ಲ ಸರಿ ಮಾಡಿ ಬೇಡ ಬೇಡ ಸ್ವಾಮಿ ಮದ್ದು ತಂದಿದ್ದೇನೆ ನಾನು ಬೇಡ ಬೇಡ ಆಡ್ತಾ ಇದ್ಯಾ ನೀನು ಸ್ವಾಮಿ ಒಳ್ಳೆ ಮಾತಿನಲ್ಲಿ ನಿನ್ನ ಮಗನ್ನ ಕೆಲಸಕ್ಕೆ ಕಳ್ಕೋ ಸ್ವಾಮಿ ಹೋದವಾಗ ಯಾರೋ ಗಣತಿಯವರಂತೆ ಬಂದ್ರು ಸೀದಾ ನಮ್ಮ ಮನೆಗೆ ನಿನ್ನ ಮಗನನ್ನು ಶಾಲೆಗೆ ಸೇರಿಸಿ ಗಣತಿಯವರು ಗಂಟಿಯವರು ಹೌದು ನಿನ್ನ ಮಗನನ್ನು ಶಾಲೆ ಸೇರಿಸಬೇಕು ಅವ ವಿದ್ಯಾವಂತನಾಗ್ಬೇಕಂದ್ರು ಏನು ಏನು ನನ್ನ ಮಂಡೆಯಲ್ಲಿ ಏನಿದೆ ಏನಿಲ್ಲ ಸ್ವಾಮಿ ತಲೆ ಒಳಗೆ ಏನಿದೆ ನಿನ್ನ ಮಗನ ನೀವು ಕೆಲಸಕ್ಕೆ ಕಳಿಸಿ ಒಟ್ಟಿಗೆ ಏನು ಆಗ್ತೀಯ ನೀನು ಅವ ದುಡಿದ್ರೆ ತಾನೇ ನೀವು ತಿನ್ನೋದು ಕುಡಿಯೋದು ನೋಡಿ ಸ್ವಾಮಿ
ನೋಡಿ ನೋಡಿ ಈ ಮೂಢಪುತ್ರ ಊರಲ್ಲಿ ಬೇಕಾದಷ್ಟು ಜನ ಕೆಲಸ ಇಲ್ಲದಿರುತ್ತಾರೆ. ಅವರನ್ನು ತಮ್ಮ ಕಂಪನಿ ಕೆಲಸಕ್ಕೆ ಸೇರಿಸಿಕೊಂಡು ನೋಡಿ ನನ್ನ ಮಗ ಗೊತ್ತಾಯ್ತಾ? ಒಳ್ಳೆ ಮಾತಿನಲ್ಲಿ ನಿನ್ ಮಗನ್ನ ಕಳಿಸ. ಸ್ವಾಮಿ ಸ್ವಾಮಿ ನೋಡಿ ನೀನು ಹೆಚ್ಚು ಮಾತನಾಡಬೇಡ. ನಿಮಗೆ ನಾನು ಎಷ್ಟು ಉಪಕಾರ ಮಾಡಿದ್ದೇನೆ ನೋಡಿ. ನೀವು ನಮ್ಮ ಊರಿಂದ ನೋಡಿ ನೀವು ಹೊರಗಿನ ಊರಿಂದ ಈ ಮೂಡಬಿದಿರೆ ನಗರ ದುಬೈ ಅಂತ ತಿಳ್ಕೊಂಡು ಬಂದು ಇಲ್ಲಿ ಹಣ ಸಂಪಾದನೆ ಮಾಡಲಿಕ್ಕೆ ಬಂದಿದ್ದಾರೆ. ಇವಾಗ ನೋಡಿದ್ರೆ ಇಲ್ಲಿ ಅವರು ಬಂದ್ರು ಇವರು ಬಂದು ಶಾಲೆ ಕಲಿಸು ಅಂತ ಹೇಳಿದ್ರು. ನೀವು ಶಾಲೆ ಉಪಕಾರ ಮಾಡಿದ್ದೀನಿ ಸ್ವಲ್ಪ ನೋಡಿ. ನಮ್ಮ ಊರಿಂದ ಅದೆಷ್ಟೋ ಜನಗಳನ್ನು ತಂದು ನಿಮ್ಮ ಕಂಪನಿಗೆ ಉಪಕಾರ ನಮ್ಗೆ ಸಹ ಫೇವರ್ ಇದ್ದಾರೆ ಗೊತ್ತಾಯ್ತಾ? ಇವರನ್ನ ಕರ್ಕೊಂಡು ಬಂದಿದ್ದಾರೆ. ಸಪುರ ಇದ್ರು ಕಡ್ಡಿ ತರ ಇದ್ರು ಬರೋಬಾರ ಮತ್ತೆ ನಿಮ್ದು ಹೊಟ್ಟೆ ಇದ್ರು ಸ್ವರ ಕಡಿಮೆ ಐತೆ. ಏನು 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 ನಮಗೆ ನಮಗೆ ಒಬ್ಬ ಏನು 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 ಈಗ ನಿಮ್ಮನ್ನ ಸರಿ ಮಾಡ್ತೀನಿ. ಈಗ ಮೇಲಿನ ಅಧಿಕಾರಿಗಳೆಲ್ಲ ಹಾಗೆಪ್ಪ, ನೀವು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಯಾವಾಗ ನೋಡಿದ್ರು ಸ್ವಿಚ್ ಆಫ್ ಮಾಡ್ಲಿ. ನನಗೆ ಅವರ ಆಫೀಸ್ ಗೊತ್ತಿದೆ, ಅಲ್ಲಿ ಹೋಗಿ ಮಾತನಾಡಕ್ ಗೊತ್ತಿದೆ. ಮಾಡ್ತೀನಂತ ನೋಡ್ತೀನಿ ನಾನು, ಮಾಡ್ಬೇಕಂತ ಏನ್ ಮಾಡ್ತೀರಿ ನೀವು ನೋಡ್ತೀನಿ ನಾನು. ನೋಡ್ಕೊಳ್ತೀನಿ ಹಂಗೆ ಬಿಡಲ್ಲ. ಸಣ್ಣ ಮಕ್ಕಳನ್ನೆಲ್ಲ ಕೆಲಸ ಇಟ್ಕೊಡುವುದು ಸುಮ್ಮನೆ ಇಟ್ಕೊಳ್ಳಿಲ್ಲ. ಹಣ ಕೊಟ್ಟಿಲ್ಲ, ಹಣ ಕೊಟ್ಟು ಬಲವಂತವಾಗಿ ಕೆಲಸ ಇಟ್ಕೊಂಡವರು ನೀವ? ಹೌದು ಹೌದು ಇವರೇ ಸ್ವಾಮಿ. ನೋಡ್ರಿ ಅದು ಕೇಳಕ್ಕೆ ನೀವ್ಯಾರ್ರಿ? ನಾವು ನಾನು ಬಡ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ರೆ ಸರಿಯಾಗಿ ಸಂಬಳ ಕೊಡ್ತೀನಿ. ನೋಡಿ ಕೆಲಸ ಹೌದಲ್ಲ? ರೊಕ್ಕ ಕೊಡ್ತೀನಿ, ರೊಕ್ಕ. ನೀವು ನಮ್ಮನ್ನ ಪ್ರಶ್ನೆ ಮಾಡ್ತೀರ ಯಾರು ಅಂತ? ಭರತ ಹೋಗು ಹೋಗು. ಉಚಿತ ಶಿಕ್ಷಣ ಕಡ್ಡಾಯ ಅಂತ ನಿಮ್ಗೆ ಗೊತ್ತಿಲ್ವಾ? ಅದು ನನಗೆ ಯಾಕೆ ಹೇಳ್ತೀರಾ? ಕೆಲಸ ಮಾಡಿದ್ರೇನೆ ಹೊಟ್ಟೆ ತುಂಬಿಸ್ಕೋಬಹುದು. ಯಾರಲ್ಲಿ ಓದ್ರಿ ಕೇಳ್ತೀನಿ? ನಿಮ್ಮಲ್ಲಿ ಏನು ಓದ್ಬೇಕು? ಇದನ್ನು ಓದಿ. ಅದನ್ನು ನಾನು ಓದ್ಬೇಕಾ? ನನಗೆ ಓದಕ್ಕೆ ಇಲ್ಲಿ ಬರುತ್ತೆ? ನನಗೆ ಓದಕ್ಕೆ ಬರುದಿಲ್ಲ. ನನ್ನಲ್ಲಿ ಓದ್ಲಿಕ್ಕೆ ಈಗ ನಿಮ್ಗೆ ವಿದ್ಯೆ ಇಲ್ಲ, ಅಕ್ಷರಜ್ಞಾನ ಇಲ್ಲ, ಮತ್ತೆ ಬಾಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತೀರಿ ನೀವು. ಬೇಕಾದಷ್ಟು ಅದು ಮಾತ್ರ ಇಲ್ಲ. ನಾನು ಕೇಳಿ ಓದು ಓದು ಓದು. ಗಣಿ ಮಾಲೀಕ ಮಾರಪ್ಪ, ಮಾರಪ್ಪ, ಬಟ್ಟೆ ಮಿಲ್ಲಿನ ಮಾಲೀಕ ಭೈರಪ್ಪ, ಭೈರಪ್ಪ, ಗ್ಯಾರೇಜ್ ಮಾಲೀಕ ತಾರಾಕುಮಾರ್, ನಾವು ಈಗಷ್ಟೇ ಸೇರ್ಪಡೆ ಆಗಿವೆ ಹೆಸರು. ಇತ್ತೀಚೆಗೆ ಸೇರ್ಪಡೆಗೊಂಡಂತ ಅಲ್ಲ ಕೇಸರಿ ಭಕ್ತಿಗೆ ಈಗ ನೋಡಿ ಅಂತೆ ಸತ್ಯ ನಿನ್ನ ಬಂಧನವಾಗುತ್ತೆ. ಬಂಧನ ಆದ್ಮೇಲೆ ಕಾರಾಗೃಹದಲ್ಲಿ ಸಿಗೋದು ಬರೀ ರಾಗಿ ಮುದ್ದೆ, ಇದೇ ನವಗಾರ ಜೆರಾಕ್ಸ್ ಅಂಗಡಿಯಲ್ಲಿ ನಿಮ್ಮ ಫೋಟೋ ಬರ್ತಾ ಅಲ್ಲ ಪೇಪರ್ ಅಲ್ಲಿ, ಅದನ್ನ ಜೆರಾಕ್ಸ್ ಮಾಡಿ ಹಂಚ್ತೀನಿ ನಾವು. ನೋಡ್ಬೇಕಾದ್ರೆ ನೋಡಪ್ಪ, ನೋಡು 18 ವರ್ಷದ ಒಳಗಿನ ಮಕ್ಕಳನ್ನು, ಅದು ಶಾಲೆ ಕಲಿಯುವ ಮಕ್ಕಳನ್ನು ಹೀಗೆ ಹೀಗೆ ಬಾಲ ಕಾರ್ಮಿಕರನ್ನು ದುಡಿಸುವುದು, ದುಡಿಯಲು ಕಳಿಸುವುದು ಮಹಾ ಅಪರಾಧ. ಅಂತವರಿಗೆ 3 ವರ್ಷ ಸೆರೆಮನೆ ವಾಸ ಬಂದು 20,000 ರೂಪಾಯಿ ದಂಡವನ್ನು ತೆರಬೇಕಾಗುತ್ತೆ. ನೆನಪಿರ್ಲಿ.
ದಂಡ ಕೊಟ್ಟು 3 ವರ್ಷ ಸೆರೆಮನೆವಾಸ ಬಿಡುವುದಿಲ್ಲ. ಅದು ಉಂಟು ಇದು ಉಂಟು 2 ಉಂಟು ಅಲ್ಲಿ ಗೊತ್ತಾಯ್ತಲ್ಲ. ಹೇಳಿ ಸರ್, ಈಗ ಹೇಳ್ತಾರೆ ನಾನು 20,000 ಕೊಡ್ತೀನಿ 3 ವರ್ಷ ಬಿಡ್ತೀರ ನಾನು ಹೊರಗೆ ಅಂತ. ಏನಣ್ಣ ಏನು ತಪ್ಪಾಯ್ತಂತ ಹೇಳು. ಕೇಳಿಸ್ಕೊಂಡು ನೀವೆಲ್ಲರೂ ನೋಡಿ, ಶಾಲೆಯಲ್ಲಿ ಅಕ್ಷರ ಕಲಿಬೇಕಾದ ನಮ್ಮ ಮಕ್ಕಳೇ ನಮ್ಮ ಯುವಕರಿಗೆ ಎಲ್ಲಿದೆ ಕೆಲಸ. ಹಾಗಾಗಿ ಮಕ್ಕಳನ್ನು ನಾವು ಪ್ರೀತಿಸೋಣ, ಅವರ ಭಾವನೆಗಳನ್ನು ನಾವು ಗೌರವಿಸೋಣ, ಮಕ್ಕಳ ಹಕ್ಕುಗಳಿಗೆ ನಾವು ಆದ್ಯತೆಗಳನ್ನು ಕೊಡೋಣ. ಆಹಾ ವೀರ, ಭದ್ರ, ನಾವು ಕಾರ್ಯವೇನು? ಸರ್ವೆ ಮಾಡೋದಕ್ಕೆ. ಹೋದ ವರ್ಷ ಮಲೇರಿಯಾ, ಹಿಂದಿನ ವರ್ಷ ಫೈಲೇರಿಯಾ, ಈ ವರ್ಷ ಆರಯ್ಯ. ಹಾಗಲ್ಲಯ್ಯ, ಮತ್ತೆ ಬರಲಿ ಬಾ ಶಾಲೆಗೆ ಅಂತ. ಹೌದು, ಈ ಮನೆ ಯಜಮಾನ ಬೈರ ಅಂದ್ರೆ ಇದೇ ಮನೆ ಬೈರ ಮನೆ ಇದೆ, ಹೌದಲ್ಲ? ಎಲ್ಲಿ ಬೈರ? ಏ ಬೈರ ಬೈರ ಬೈರಂದ್ರೆ ನೀವಲ್ವಾ? ಬೈರಂದ್ರೆ ನೀವಲ್ವಾ? ಬೈರೆ ಅಂದ್ರೆ ಗೊತ್ತಾಂಡು ಪಕ್ಕಂಚಿನ ಕಿನ್ನೇವೆ ಅದು ನೀವಲ್ವಾ? ತುಳು ತುಳು ಅಂದ್ರೆ ಬಂದ ಹೀರ ಬೈರತ್ತೆ ಅಂದ ಬೈರೆ ಗುರುವೆ ಮಗಕ್ಕ ಗುರು ನಮ್ಮ ಹೀರಕ್ಕ ಬೈರೆ ಬೈರ ಬಗ್ಗೆ ಗುರುವೆ ಆಯ್ತಾ? ಈ ನಮಗೆ ಗುರುವನ ಪಠ್ಯಗಳು ಎಷ್ಟು ಉಂಟು ತಪ್ಪು ಬಲ್ತಿದ್ದಾರಜ್ಜಿ ಬಾಲಿನ ತಪ್ಪು ಅಲ್ತೆ ಶಾಲೆ ತಪ್ಪಲ್ಗುಲ್ಲದೆ ಶಾಲೆ ಬೈಜಿ ಲೆಪ್ಪಿ 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 ಗುರುವನಿಗೆ ಏನೋ ಬೈದೇವೆ ಅಂದೆ ಸ್ವಾಮಿ ಗುರುವೇ ಇಲ್ಲಡಿಚ್ಚೆ ಗೊತ್ತಾ? ಗುರುವೇ ಇಲ್ಲಡಿಚ್ಚೆ ಗುರುವೇ ಕುರ್ರ ದೂಲ ಇಲ್ಲಿ ಕುರ್ರ ದೂಲ ಈಗಿನ ಬಿಡಿದ್ರೆ ದಾದ ಬಂಡಿ ಇರ್ಬೋದು, ಈಗಿನ ಬಿಡಿದ್ರೆ ದಾದ ಬಂಡಿ ಗುರುವನ್ನು ತಪ್ಪದಿವರ ಅದೇ ದೆಂಗದಿಲ್ಲ ಆ ಶಾಲೆ ತಪ್ಪದಲ್ಲ ಅರ್ಥನೇ ಕೂಡ ಮೂಲ ಇಲ್ಲೆಲ್ಲ ತಪ್ಪದಿವರ ಅರ್ಥ ಒಂದೇ ಇಂಕಲು ತುಡುಕಾಕಲು ಕನ್ನಡ ಶಾಲೆ ಹೋಗಿ ಮಾತ್ರ ಶಾಲೆ ನಮಸ್ಕಾರ. ಏನು ಗುರುವ ಏನು ಶಾಲೆ ಬಂದು ಎಷ್ಟು ಸಮಯ ಆಯ್ತು ನೀನು? ಟೀಚರ್ ಯಾಕೆ? ಟೀಚರ್ ಅವ್ರಿಗೆ ಅವ್ರು ಬೇರೆ ಊರಿಗೆ ಹೋಗಿದ್ದಾರೆ, ನಾವು ಈ ಊರಿಗೆ ಬಂದಿದ್ದು. ಕನ್ನಡ ಬರ್ಪೂಜಿ ಸ್ವಾಮಿ ತುಳುಟು ಪಲ್ಲೆ ಸರ್ವೆ ಸರ್ವೆ ಜಾಗ ಸರ್ವೆ ಜೋಕುಲು ಸರ್ವೆ ಜೋಕುಲಿ ಏನು ಶಾಲೆ ಪೂಜೆ ಬಂದಿರ್ತದೆ ಅಟಲ್ ಸರ್ವೆ. ಓ ಐತಲ ಸರ್ವೆ ಉಂಟು, ಐತಲ ಸರ್ವೆ ಉಂಟು. ಏನೇ ಗೊತ್ತು ಯಾಕೋ ಯಾಕೆ ಹೇಳಿಲ್ಲ ನೀನು? ಎಂತ ಅಪ್ಪನಲ್ಲಿ ಏನು ಹೇಳಿಲ್ವಾ? ಶಾಲೆಯಲ್ಲಿ ಏನಿಲ್ಲ ವ್ಯವಸ್ಥೆ ಏನಿಲ್ಲ ಸೌಕರ್ಯ ಇದೆಯಾ ಅಂತ ಹೇಳಿದ್ಯಾ? ಮತ್ತೆ ಅವ್ರು ಏನು ಹೇಳಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಹಿಂದೆ ನಿಂದು ಮಾತನಾಡು. ಹೇಳಿಲ್ವಾ? ನಿಖಿಲ್ ಕನ್ನಡ ಮಾತಾಡ ಒಂದೊಂದು ಎಂಗಿಲ ಬರ್ರೆ ಶುರು ಹೆಂಚಿನ ಬಂತವೆ ನಾನು ಬಂದಿನದೆ ಕನ್ನಡ ಹೆಂಚಿನಂದು ಹೆಂಗೆ ಒಲ್ಪಾಡ್ದು ಅರ್ಥ ಓಹೋ ಅದನ್ನ ಕನ್ನಡ ಅರ್ಥ ಆಗುದ ಹೆಂಕೋಲ್ ಅರ್ಥ ಆಪುಡಿ ಒಂಚೂರು ಇದು ಅರ್ಥ ಆಗ್ಬಿಡಿ. ಇದು ಎಲ್ಲ ಕಾಲವೇ ನಾಟಕದಾರ ಇಲ್ಲದಂಗದೀಪ ಅಂದು ಸ್ವಾಮಿ ದಾದ ಮಲ್ಪುನು ಕೊಂಡ್ಲಿ ಇಲ್ಲಡಿ ಪ್ರಾಯದ ಲೊಪ್ಪುನಗ ಇಲ್ಲಡಿತ್ತಿನ ಎಲ್ಲೇ ಜವನೀರು ಜೋಕುಲು ಪುರ ಬೆಂದಣ್ಣನೆತ್ತೆ ರಡ್ಡು ಪೊರ್ತದ ಉಪ್ಪು ಬಂಜಿಗೆ ಪೋಪಿನಿ ಅದನ್ನ ಈ ದಾದ ಬಾತಿರೋರಿ ಇತ್ತಿನ ಕಾಲಡು ಜೋಕ್ಲೇನ್ ಬೇನ್ ಪದ ಅಪ್ಪ ಅಮ್ಮ ನಮ್ಗೆ ಬಂದಿನ ಜೋಡ ಅವನ ಶಾಲೆ ಹೋಗ್ನ ಜೋಕ್ಲೇನು
ವಿದ್ಯೆ ಬಂದ ಬಾರಿ ಮಲ್ಲೊಂಜಿ ಎಂಕ್ಲೆ ಗತಿ ಉಂಡೆ ಸ್ವಾಮಿ ಯೋಗ್ಲೇನ್ ಪೂರ ಶಾಲೆಗೆ ಕಡಪಡ್ದು ದಿನದೆಪ್ಪೆರ ಓ ಅಂಚಾಪೇರ ಅಂಚಾಪೇರ ಬಿಸಿ ಊಟ ಸಿಗುತ್ತದೆ ಉಚಿತ. ಹೌದದು ಅಣ್ಣ ಉದಾಹರಣೆ ಉಂಟು. ಈ ಒಣಸು ಮಧ್ಯಾಹ್ನ ಒಣಸು ಹೋಗ್ತಿರುತ್ತೆ ಅವು ಅನ್ನ ಭಾಗ್ಯ ಅನ್ನ ಬಿಸಿ ಊಟ ಅಂತ ಬಂದ್ಬೇರು ಆಯ್ತಾ ಪೇರು ಕೊಟ್ಟಿರುತ್ತೆ ಆಯ್ತು ಕ್ಷೀರ ಭಾಗ್ಯ ಅಂತ ಬಂದ್ಬೇರು ಆಯ್ತಾ ಅದು ಬೆಚ್ಚ ಬೆಚ್ಚ ಪೇರು ಬಿಸಿ ಬಿಸಿ ಊಟ ಎಂಚಿನ ಅಕ್ಷರ ದಾಸೋಹ ಆಯ್ತು ಬಿಸಿ ಊಟ ಒಣಸು ಬೆಚ್ಚ ಮಧ್ಯಾಹ್ನ ಎಂಕ್ಲೆಗೆಲ್ಲ ತಿಕ್ಕುವ ದಿಕ್ಕಲಿಗೆ ಅಪ್ಪ ಮೇಲೆ ಜೋಕ್ಲೆ ಬೆನ್ನೋಡು ಬೆನ್ನೋಡು ನಮಗೆ ಶಾಲೆಯಲ್ಲಿ ಉಚಿತ ಬರೆಯುವ ಪುಸ್ತಕ ದೊರೆಯುತ್ತದೆ. ಪುಸ್ತಕ ಓ ಪುಸ್ತಕ ಧರ್ಮ ತಿಕ್ಕೊಂಡ ಮಂಚಿನೇ ಇಚ್ಚಿ ಓ ಧರ್ಮ 4 ನಮಗೆ ಶಾಲೆಯಲ್ಲಿ ಉಚಿತ ಪಠ್ಯ ಪುಸ್ತಕ ದೊರೆಯುತ್ತದೆ. ಓದುನ ಬುಕ್ಕ ಓ ಅವಳ ಧರ್ಮಗು ಬೊಕ್ಕ ನಮಗೆ ಶಾಲೆಯಲ್ಲಿ ಸಮವಸ್ತ್ರ ದೊರೆಯುತ್ತದೆ. ಗುಂಟು ಗುಂಟು ಶಾಲೆಗೆ ಯೂನಿಫಾರ್ಮ್ ಓ ಅವಳ ಧರ್ಮಗು 6 ನಮಗೆ ಶಾಲೆಯಲ್ಲಿ ಸೈಕಲ್ ದೊರೆಯುತ್ತದೆ. ಸೈಕಲ್ ಇಲ್ಲ ಶಾಲೆ ನಮಗೆ ಶಾಲೆಯಲ್ಲಿ ಛತ್ರಿ ದೊರೆಯುತ್ತದೆ. ನಮಗೆ ಶಾಲೆಯಲ್ಲಿ ಪ್ರವಾಸ ಅದನ್ನು ಜಿಲ್ಲೆ ಕರ್ನಾಟಕ ಪೂರ ರಾಜ್ಯ ಪೂರ ಪ್ರವಾಸ ನಮಗೆ ಸೌಕರ್ಯ ಉಂಟು ಜೋಕುಲಿ ಮಾತ್ರ ಜಿಲ್ಲಾ ನಮಗೆ ಶಾಲೆಯಲ್ಲಿ ವಿಟಮಿನ್ ಮಾತ್ರೆ ಸಿಗುತ್ತದೆ. ನಮಗೆ ಶಾಲೆಯಲ್ಲಿ ಪ್ರತಿಭಾ ಅದು ಉಂಟು. ಯೋಜನೆ ನಮ್ಮ ಸರ್ಕಾರದ ಶಾಲೆ ಕಳ್ಕೊಂಡಿದ್ದೇವೆ ಸ್ವಾಮಿ ಏನು ಪಂಡರೆಂದು ఆయన ಇತ್ತನೇ ಕಡಕೊಡ ಶಾಲೆಗೆ ಆಡು ಚಿನ್ನರ ಅಂಗಳದಿ ಬಾಬಾ ಮರಳಿ ಶಾಲೆಗೆ ಆಡು ಚಿನ್ನರ ಅಂಗಳದಿ ಓ ಬಾಲ ಕಾರ್ಮಿಕನೇ ಕೂಲಿಯಿಂದ ಶಾಲೆಗೆ ಓ ಬಾಲ ಕಾರ್ಮಿಕನೇ ಕೂಲಿಯಿಂದ ಶಾಲೆಗೆ ಅಭಿಯಾನ ಅಭಿಯಾನ ಸರ್ವ ಶಿಕ್ಷಣ ಅಭಿಯಾನ 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 ಸರ್ವ ಶಿಕ್ಷಣ ಅಭಿಯಾನ 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 ಸರ್ವ ಶಿಕ್ಷಣ ಅಭಿಯಾನ ಅಭಿಯಾನ ಅಭಿಯಾನ